ಓಂ ಶಾಂತಿ. 27 ಅಂದರೆ ಭಾನುವಾರ, ಜುಲೈ 2025. ಅವ್ಯಕ್ತ ಬಾಪ್ದಾದ ಮಧುವನ. ರಿವೈಸ್ ಡೇಟ್ ಇದೆ 14 ಮಾರ್ಚ್ 2006. ಹೋಲಿ ಹಬ್ಬದ ಸಂದರ್ಭವಾಗಿ ನುಡಿಸಿರುವಂತಹ ಅವ್ಯಕ್ತ ಮಿಲನದ ಒಂದು ಮಹಾವಾಕ್ಯಗಳಾಗಿದೆ. ಬಾಪ್ದಾದ ತಿಳಿಸಿದರೆ, ಪರಮಾತ್ಮನ ಮಿಲನದ ಅನುಭೂತಿ ಮಾಡಿಕೊಳ್ಬೇಕು ಅಂದರೆ ತಪ್ಪು ರೂಪದಲ್ಲಿರುವಂತಹ ನಾನು ಅನ್ನೋ ಭಾವನೆಯನ್ನು ಸುಟ್ಟಾಕ್ರಿ. ಸುಟ್ಟು ಹೋಲಿಯನ್ನು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೋಲಿ ಅಂದಾಗ ಸುಡುತ್ತಾರೆ ಅಲ್ವಾ? ಇಲ್ಲಿ ಯಾವುದನ್ನ ಸುಡಿ ಅಂತ ಹೇಳ್ತಿದ್ದಾರೆ, ಸುಟ್ಟಾಕಿ ಅಂತ ಹೇಳ್ತಿದ್ದಾರೆ ಅಂದರೆ ನಾನು ಅನ್ನೋ ಭಾವನೆ. ಅದು ತಪ್ಪು ರೂಪದಲ್ಲಿರುವಂತಹ ನಾನು ಅನ್ನೋ ಭಾವನೆ. ಅದು ಯಾವ್ದ್ಯಾವುದು ಅನ್ನೋದು ಮುಂದೆ ತಿಳಿಸ್ತಾರೆ ಬಾಬಾ. ಅಂದ್ರೆ ಪರಮಾತ್ಮನ ಮಿಲನವನ್ನ ನಾವು ಅನುಭೂತಿ ಮಾಡ್ಕೋಬೇಕು ಅಂದ್ರೆ ಈ ನಾನು ಅನ್ನೋ ತಪ್ಪು ಭಾವನೆ ಏನಿದೆ ಅದನ್ನ ಸುಟ್ಟು ಹೋಲಿಯನ್ನ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಈಗ ಏನ್ ಮಾಡ್ತಾರೆ, ಪಿಚುಕಾರಿ ಮೂಲಕ ಏನ್ ಮಾಡ್ತಾರೆ, ಬಣ್ಣವನ್ನ ಹೊಡಿತಾರೆ, ಚೆಲ್ತಾರೆ. ಈ ತರ ಆತ್ಮಗಳ ಮೇಲೆ ಕಲ್ಲರ್ ಬಣ್ಣ ಇರುತ್ತೆ ಅಲ್ವಾ? ಇಲ್ಲಿ ಬಾಬಾ ನಮಗೇನ್ ತಿಳಿಸ್ತಿದ್ದಾರೆ ಅಂತಂದ್ರೆ, ದೃಷ್ಟಿ ಅನ್ನೋ ಪಿಚುಕಾರಿ ಮೂಲಕ ಸರ್ವ ಆತ್ಮಗಳ ಮೇಲೆ ಸುಖ, ಶಾಂತಿ, ಪ್ರೀತಿ, ಆನಂದ ಅನ್ನೋ ಬಣ್ಣವನ್ನ ಚೆಲ್ರಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸ್ಥೂಲವಾದ ಒಂದು ಕಲ್ಲರ್ ಬಣ್ಣಗಳನ್ನ ಚೆಲ್ತಾರೆ. ಇಲ್ಲಿ ನಾವು ಏನ್ ಮಾಡಬೇಕು, ಆತ್ಮಿಕ ದೃಷ್ಟಿ ಅನ್ನುವಂತಹದ್ದೇ ಶಕ್ತಿಶಾಲಿ ದೃಷ್ಟಿನೇ ಪಿಚುಕಾರಿ. ಆತ್ಮ ತನ್ನ ಸ್ವಧರ್ಮದಲ್ಲಿ ಈಗ 7 ಗುಣಗಳೇನಿದಾವೆ, ಶಾಂತಿ, ಪವಿತ್ರತೆ, ಸುಖ, ಆನಂದ ಅಲ್ವಾ, ಜ್ಞಾನ, ಪ್ರೇಮ, ಶಕ್ತಿ, ಇವೆಲ್ಲ ಏನಿದಾವೆ ಇವುಗಳಿಗೆಲ್ಲ ಕಲ್ಲರ್ ಇದೆ. ಇದೆಲ್ಲ ಸಹ ನಿಮಗೆ ಗೊತ್ತಿರುತ್ತೆ. ಶಾಂತಿ ಅಂದರೆ ಆಕಾಶದ ಬಣ್ಣ, ಪವಿತ್ರತೆ ಅಂದರೆ ಕಿತ್ತಳೆ ಬಣ್ಣ ಆಗಿದೆ, ಶಕ್ತಿ ಅಂದರೆ ಕೆಂಪು ಬಣ್ಣ, ಜ್ಞಾನ ಅಂದರೆ ನೀಲಿ ಬಣ್ಣ, ಪ್ರೇಮ ಅಂದರೆ ಹಸಿರು ಬಣ್ಣ, ಸುಖ ಅಂದರೆ ಹಳದಿ ಬಣ್ಣ, ಆನಂದ ಅಂದರೆ ನೇರಳೆ ಬಣ್ಣ. ಇವೆಲ್ಲ ಬಣ್ಣಗಳು ಇದಾವೆ. ಒಂದೊಂದು ಗುಣಕ್ಕೆ ಒಂದೊಂದು ಬಣ್ಣ ಇದೆ. ಇಲ್ಲಿ ಯಾವ ಬಣ್ಣ ನೀವು ಚೆಲ್ಲಬೇಕು ಅಂದ್ರೆ ಆತ್ಮಿಕ ದೃಷ್ಟಿ, ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಬಂದು 7 ಗುಣಗಳ ಸ್ವರೂಪದಲ್ಲಿ ಬಂದು ಪ್ರತಿಯೊಂದು ಆತ್ಮ ಅಂದ್ರೆ ಸರ್ವ ಆತ್ಮಗಳ ಮೇಲೆ ಸುಖ, ಶಾಂತಿ, ಪ್ರೀತಿ, ಆನಂದ ಈ ಒಂದು ಬಣ್ಣದ ಕಿರಣಗಳನ್ನ ಚೆಲ್ರಿ ಅಂತ ಹೇಳ್ತಿದ್ದಾರೆ. ನಮ್ಮ ಸ್ವಧರ್ಮದಲ್ಲಿ ಈ 7 ಗುಣಗಳ ಒಂದು ಸ್ವರೂಪದಲ್ಲಿ ಸ್ಥಿತರಾಗ್ತಾ ನಮ್ಮ ಒಂದು ಆತ್ಮಿಕ ದೃಷ್ಟಿಯ ಮೂಲಕ ಇತರರನ್ನ ಆತ್ಮ ಅಂತ ನೋಡ್ತಾ ಸುಖ ಸ್ವರೂಪ ಆಗಿದ್ದಾರೆ, ಶಾಂತ ಸ್ವರೂಪ ಆಗಿದ್ದಾರೆ. ಫಸ್ಟು ಇಲ್ಲಿ ನಾವು ಆತ್ಮ ಸ್ಮೃತಿಯಲ್ಲಿ ಬಂದು, ಬಾಬಾರವರ ಸ್ಮೃತಿಯಲ್ಲಿ ಬಂದು ಆ ಸ್ವರೂಪದಲ್ಲಿ ಸ್ಥಿತರಾಗಿ ಶಾಂತಿ ಸ್ವರೂಪ. ಈಗ ಎಕ್ಸಾಂಪಲ್ಗೆ ಆ ಶಾಂತಿಯ ಕಿರಣಗಳನ್ನ ದೃಷ್ಟಿಯ ಮೂಲಕ ಇತರರಿಗೆ ಕೊಡುವಂಥದ್ದು. ಇದೇ ಈ ಶಾಂತಿಯ ಒಂದು ಕಿರಣಗಳ ಬಣ್ಣವನ್ನ ಚೆಲ್ಲುವಂತಹದ್ದು. ಅದೇ ರೀತಿ ಶಾಂತಿ, ಪ್ರೀತಿ, ಸುಖ, ಆನಂದದ ಬಣ್ಣವನ್ನ ಸರ್ವ ಆತ್ಮಗಳ ಮೇಲೆ ಚೆಲ್ಲಿ ಅಂತ ಹೇಳ್ತಿದ್ದಾರೆ. ಬಾಪ್ದಾದ ತಿಳಿಸ್ತಿದ್ದಾರೆ, ಈ ದಿನ ಹೋಲಿಯೆಸ್ಟ್ ಅಂದ್ರೆ ಏನು, ಅತ್ಯಂತ ಪವಿತ್ರವಾದಂತಹ ತಂದೆ ತಮ್ಮ ಪವಿತ್ರರಾದಂತಹ ಮಕ್ಕಳ ಜೊತೆ ಮಿಲನವನ್ನ ಮಾಡ್ಕೊತಿದ್ದಾರೆ. ನಾವೆಲ್ಲರೂ ಸಹ ಪವಿತ್ರರಾದಂತಹ
ಮಕ್ಕಳು ಅಂತ ಹೇಳ್ತಿದ್ದಾರೆ. 4 ಕಡೆ ಇರುವಂತಹ ಹೋಲಿ ಅಂದರೆ ಪವಿತ್ರವಾದ ಮಕ್ಕಳು ದೂರದಲ್ಲಿ ಕೂತ್ಕೊಂಡಿದ್ರೂ ಕೂಡ ಸಮೀಪದಲ್ಲಿದ್ದಾರೆ. ಎಲ್ಲ ದೇಶ ವಿದೇಶಗಳಲ್ಲೂ ಸಹ ಬಾಬಾರವರ ಮಕ್ಕಳು ಇರ್ತಾರಲ್ಲ, ದೂರದಲ್ಲಿದ್ದರೂ ಕೂಡ ಸಮೀಪದಲ್ಲಿದ್ದಾರೆ. ಅಂದರೆ ಬಾಬಾರವರ ಹೃದಯದಲ್ಲಿದ್ದಾರೆ, ನಯನಗಳಲ್ಲಿದ್ದಾರೆ ಅಂತ. ಬಾಬ್ದಾದ ಇಂತಹ ಹೋಲಿ ಅಂದರೆ ಮಹಾ ಪವಿತ್ರರಾದಂತಹ ಮಕ್ಕಳ ಮಸ್ತಕದ ಮೇಲೆ ಹೊಳೆಯುತ್ತಿರುವಂತಹ ಭಾಗ್ಯ ಸಿತಾರವನ್ನು ನೋಡ್ತಿದ್ದಾರೆ. ಸಿತಾರ ಅಂದರೆ ಆತ್ಮ. ಇಂತಹ ಮಹಾ ಪವಿತ್ರರಾಗಿ ಇಡೀ ಕಲ್ಪದಲ್ಲಿ ಬೇರೆ ಯಾರೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ದ್ವಾಪರ ಕಲಿಯುಗದಲ್ಲಿ ಇಂತಹ ನಿಮ್ಮಂತಹ ಪವಿತ್ರ ಆತ್ಮಗಳಾಗಿ ಬೇರೆ, ಅದು ಮಹಾಪವಿತ್ರರಾಗಿ ಇಡೀ ಕಲ್ಪದಲ್ಲೇ ಬೇರೆ ಯಾರೂ ಆಗೋದಿಲ್ಲ. ಈ ಸಂಗಮ ಯುಗದಲ್ಲಿ ಪವಿತ್ರತಾ ರಥವನ್ನು ತಗೊಳ್ಳುವಂತಹ ಭಾಗ್ಯವಂತರಾದಂತಹ ಮಕ್ಕಳು ಭವಿಷ್ಯದಲ್ಲಿ ಡಬಲ್ ಪವಿತ್ರರಾಗಿರ್ತಾರೆ. ಈ ಸಂಗಮ ಯುಗದಲ್ಲಿ ನಾವು ಪವಿತ್ರತೆಯ ಒಂದು ರಥವನ್ನು ತಗೊಂಡಿದ್ದೀವಿ, ಪ್ರತಿಯೊಬ್ಬರು ಸಹ ತಗೊಂಡಿದ್ದೀವಿ ಅಲ್ವಾ? ಯಾಕೆಂದ್ರೆ ಇಲ್ಲಿ ನಾವು ಪವಿತ್ರರಾಗಬೇಕು, ಪತಿತರಿಂದ ಪಾವನ ಆಗಬೇಕು. ಇದೇ ರಥ. ಇಲ್ಲಾಂದ್ರೆ ನಾವು ಪವಿತ್ರನೂ ಆಗಕ್ಕಾಗೋದಿಲ್ಲ, ಅಂದ್ರೆ ಮನೆಗೆ ಹೋಗೋದಕ್ಕಾಗೋದಿಲ್ಲ, ಭವಿಷ್ಯದಲ್ಲಿ ಹೊಸ ಪ್ರಪಂಚದಲ್ಲೂ ಬರೋದಕ್ಕಾಗೋದಿಲ್ಲ. ಅಂದ್ರೆ ಪವಿತ್ರತೆಯ ಪ್ರಪಂಚವನ್ನ ತರಬೇಕು ಅಂತಂದ್ರೆ, ಮನೆಗೆ ಹೋಗ್ಬೇಕು ಅಂದ್ರೆ ನಾವು ಪವಿತ್ರರಾಗದ ಹೊರತು ಹೋಗೋದಕ್ಕೆ ಆಗೋದಿಲ್ಲ. ಈ ಭೂಮಿಯ ಮೇಲೆ ಸ್ವರ್ಗವನ್ನು ತರೋದಕ್ಕೂ ಆಗೋದಿಲ್ಲ ಅಲ್ವಾ? ಆದ್ರಿಂದ ನಾವಿಲ್ಲಿ ಪವಿತ್ರರಾಗುವ ಒಂದು ರಥವನ್ನ ಇಟ್ಕೊಂಡಿದ್ದೀವಿ. ಆದ್ದರಿಂದ ನೀವು ಭಾಗ್ಯವಂತರಾದಂತಹ ಮಕ್ಕಳಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಭಾಗ್ಯವಂತರಾದಂತಹ ಮಕ್ಕಳು, ನೀವು ಭವಿಷ್ಯದಲ್ಲಿ ಡಬಲ್ ಪವಿತ್ರರಾಗಿರ್ತೀರಾ. ಅದು ಹೇಗೆ ಅಂದ್ರೆ, ಇಲ್ಲಿ ಆತ್ಮ ಪವಿತ್ರ ಆಯಿತು ಅಂದ್ರೆ ಈ ಹಳೆಯ ಪತಿತ ಶರೀರದಲ್ಲಿ ಇರೋದಿಲ್ಲ. ಆತ್ಮ ಹೊರಟೋಗುತ್ತೆ, ಸಂಪೂರ್ಣ ಆಯ್ತಲ್ಲ, ಸಂಪನ್ನ ಆಯ್ತಲ್ಲ. ಮತ್ತೆ ಸತ್ಯಯುಗದಲ್ಲಿ ಶರೀರನೂ ಪವಿತ್ರ, ಆತ್ಮನೂ ಸಹ ಪವಿತ್ರ ಆಗ್ಬಿಡುತ್ತೆ ಭವಿಷ್ಯದಲ್ಲಿ. ಇಡೀ ಕಲ್ಪ ಎಲ್ಲ ತಿರುಗಿ ನೋಡಿ ನೀವು, ಇಡೀ ಕಲ್ಪ ಎಲ್ಲ ನೀವು ಹಿಂದೆ ತಿರುಗಿ ನೋಡಿ, ಎಷ್ಟು ಮಂದಿ ಮಹಾನಾತ್ಮರು ಬಂದರೂ ಕೂಡ ಶರೀರ ಕೂಡ ಪವಿತ್ರವಾಗಿ ಮತ್ತೆ ಆತ್ಮ ಕೂಡ ಪವಿತ್ರವಾಗಿರುವಂತ ಇಂತಹ ಪವಿತ್ರವಾದ ಧರ್ಮಾತ್ಮರು ಯಾರು ಆಗ್ಲಿಲ್ಲ ಕೂಡ. ನೋಡಿ, ನೀವು ಕಲ್ಪ ಎಲ್ಲ ತಿರುಗಿ ನೋಡಿದ್ರು ಕೂಡ ಶರೀರನೂ ಪವಿತ್ರ, ಆತ್ಮನೂ ಪವಿತ್ರ ಆಗಿರುವಂತಹ ಪವಿತ್ರವಾದ ಧರ್ಮಾತ್ಮರು ಯಾರು ಆಗ್ಲಿಲ್ಲ, ಮಹಾತ್ಮರು ಆಗ್ಲಿಲ್ಲ. ಅವರು ಪರಂಧಾಮದಿಂದ ಪವಿತ್ರ ಆತ್ಮ ಬಂದ್ರೂ ಕೂಡ ಶರೀರ ಪತಿತ ಶರೀರನೇ ಅಲ್ವಾ? ಬಾಬ್ದಾದಾರವರಿಗೆ ಮಕ್ಕಳಾದಂಥ ನಿಮ್ಮ ವಿಷಯದಲ್ಲಿ ತುಂಬಾ ಹೆಮ್ಮೆ ಇದೆ. ವಾ ನನ್ನ ಮಹಾಪವಿತ್ರರಾದಂಥ ಮಕ್ಕಳೇ ವಾ ಅಂತ ಹೇಳ್ತಿದ್ದಾರೆ. ಡಬಲ್ ಪವಿತ್ರರಾಗಿ ಡಬಲ್ ಕಿರೀಟಧಾರಿಗಳಾಗಿ ಕೂಡ ಯಾರೂ ಆಗೋದಿಲ್ಲ ಅಲ್ವಾ? ಡಬಲ್ ಪವಿತ್ರರು, ಶರೀರನೂ ಪವಿತ್ರ, ಆತ್ಮನೂ ಪವಿತ್ರ. ಡಬಲ್ ಕಿರೀಟ ಅಂದ್ರೆ ಒಂದು ಪವಿತ್ರತೆಯ ಕಿರೀಟ, ಇನ್ನೊಂದು ರತ್ನಜಡಿತವಾದ ಕಿರೀಟ. ಯಾರೂ ಆಗೋದಿಲ್ಲ ನಿಮ್ಮನ್ನ ಬಿಟ್ರೆ. ಡಬಲ್ ಕಿರೀಟಧಾರಿಗಳಾಗೂ ಕೂಡ ಶ್ರೇಷ್ಠ ಆತ್ಮಗಳಾದಂಥ ನೀವೇ ಆಗುವಂಥದ್ದು. ನಿಮ್ಮ ಡಬಲ್ ಪವಿತ್ರವಾದಂತಹ ಡಬಲ್ ಕಿರೀಟಧಾರಿ ಸ್ವರೂಪ ಎದುರುಗಡೆ ಬರುತ್ತೆ ತಾನೆ ಅಲ್ವಾ? ನಿಮ್ಮ ಡಬಲ್ ಪವಿತ್ರವಾದಂತಹ ಮತ್ತೆ ಡಬಲ್ ಕಿರೀಟಧಾರಿ ಸ್ವರೂಪ ಎದುರುಗಡೆ ಬರುತ್ತೆ ತಾನೆ ನಿಮಗೆ. ಅದಕ್ಕೆ ಈ ಸಂಗಮ ಯುಗದಲ್ಲಿ ಮಕ್ಕಳಾದಂಥ ನಿಮ್ಮ ಪ್ರಾಕ್ಟಿಕಲ್ ಜೀವನ ಏನಾದರೂ ತಯಾರಾಗಿದೆಯೋ, ಇಲ್ಲಿ ನಾವು ಆತ್ಮಗಳು ಏನೆಲ್ಲ ಬಾಬಾರವರ ಶ್ರೀಮತದ ಅನುಸಾರವಾಗಿ ಬ್ರಾಹ್ಮಣರಾಗಿ ನಾವೆಲ್ಲ ಏನು ಪ್ರಾಕ್ಟಿಕಲ್ ಆಗಿ ನಾವು ತಯಾರು ಮಾಡ್ಕೊಳ್ತಿದ್ದೀವೋ, ಆ ಜೀವನದಲ್ಲಿರುವಂತಹ ಅಂದ್ರೆ ಈ ಒಂದು ನಮ್ಮ ಒಂದು ಜೀವನದಲ್ಲಿರುವಂತಹ ಒಂದೊಂದು ವಿಶೇಷತೆ ಏನಿದೆ, ಅದರ ಒಂದು ನೆನಪಾರ್ಥವನ್ನ ಪ್ರಪಂಚದಲ್ಲಿರುವಂಥವರು ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ಕೊತಾರೆ.
ನಾವಿಲ್ಲಿ ಏನೇನ್ ಮಾಡ್ತೀವಿ, ಆತ್ಮಾಭಿಮಾನಿಗಳಾಗಿ ಇಲ್ಲಿ ನಾವೇನೇನ್ ಮಾಡ್ತೀವಿ ಸೂಕ್ಷ್ಮವಾಗಿ ಅವೆಲ್ಲವೂ ಅಂದ್ರೆ ಆ ವಿಶೇಷತೆಗಳು ನೆನಪಾರ್ಥವನ್ನೇ, ಆ ವಿಶೇಷತೆಗಳು ಒಂದು ನೆನಪಾರ್ಥವನ್ನೇ ಪ್ರಪಂಚದಲ್ಲಿರುವಂತವರು ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ಕೋತಾರೆ. ಈ ದಿನ ನೀವೆಲ್ಲರೂ ಕೂಡ ಸ್ನೇಹ ಅನ್ನೋ ವಿಮಾನದಲ್ಲಿ ಹೋಳಿಯನ್ನ ಆಚರಣೆ ಮಾಡೋದಕ್ಕೆ ಸೇರ್ಕೊಂಡಿದ್ದೀರಾ. ಹೋಳಿಯನ್ನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಲ್ವಾ? ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಪವಿತ್ರತೆ ಅನ್ನೋ ಹೋಳಿಯನ್ನ ಆಚರಣೆ ಮಾಡ್ಕೊಂಡಿದ್ದೀರಾ. ಪ್ರತಿ ಆಧ್ಯಾತ್ಮಿಕ ರಹಸ್ಯಕ್ಕೂ ಪ್ರಪಂಚದಲ್ಲಿರುವಂತವರು ಸ್ಥೂಲ ರೂಪವನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ರಹಸ್ಯಕ್ಕೂ ಈ ಸಂಗಮ ಯುಗದ್ದು ಪ್ರಪಂಚದಲ್ಲಿರೋರು ಸ್ಥೂಲ ರೂಪವನ್ನು ಕೊಟ್ಟಿದ್ದಾರೆ. ಯಾಕೆ ಹೇಳಿ? ಅವರು ದೇಹಾಭಿಮಾನದಲ್ಲಿದ್ದಾರೆ. ನೀವೇ ಹೇಗಿದ್ದೀರಾ ಈಗ? ಆತ್ಮಾಭಿಮಾನಿಗಳು ಅಲ್ವಾ? ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಿರುವಂತವರು. ಮತ್ತೆ ಅವರು ದೇಹ ಅಭಿಮಾನದಲ್ಲಿರುವಂತವರು. ಅದಕ್ಕೆ ಎಲ್ಲದಕ್ಕೂ ಸ್ಥೂಲ ರೂಪವನ್ನು ತೋರಿಸ್ಬಿಟ್ಟಿದ್ದಾರೆ ಅವರು. ನೋಡಿ, ನೀವೇನ್ ಮಾಡ್ತೀರಾ ಇಲ್ಲಿ? ಪರಮಾತ್ಮನ ಸ್ಮೃತಿಯನ್ನು ನೆನಪುವನ್ನು ಅಗ್ನಿಯ ಮೂಲಕ, ಆತ್ಮ ಪರಮಾತ್ಮನ ನೆನಪು ಮಾಡೋದ್ರ ಮೂಲಕ ಏನಾಗುತ್ತೆ? ಹಳೆಯ ಸ್ವಭಾವ ಸಂಸ್ಕಾರಗಳೆಲ್ಲ ಭಸ್ಮ ಆಗ್ಬಿಡತ್ತೆ, ಸುಟ್ಟೋಗ್ಬಿಡತ್ತೆ. ಈ ಮನುಷ್ಯರು ಪ್ರಪಂಚದಲ್ಲಿರೋರು ಏನ್ ಮಾಡ್ತಾರೆ? ಸ್ಥೂಲವಾದ ಅಗ್ನಿಯಲ್ಲಿ ಸುಡುತ್ತಾರೆ. ಯಾಕೆ? ಹಳೆಯ ಸಂಸ್ಕಾರಗಳನ್ನ ಸುಡದೆ ಪರಮಾತ್ಮನ ಸಾಂಗತ್ಯದ ರಂಗು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಅಲ್ಲಿ ಸುಡುತ್ತಾರೆ ಅಲ್ವಾ? ಸ್ಥೂಲವಾದ ಅಗ್ನಿಯಲ್ಲಿ ಏನೇನೋ ಸುಡುತ್ತಾರಲ್ಲ, ಹೋಳಿ ಹಬ್ಬದಲ್ಲಿ ನೀವು ನೋಡಿರ್ತೀರ ಅಲ್ವಾ? ಯಾಕೆ ಅಂತಂದ್ರೆ ಇದು ನಾವು ಇಲ್ಲಿ ಈ ಸಮಯದಲ್ಲಿ ನಾವು ಈ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ಯೋಗದ ಅಗ್ನಿಯ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರಗಳನ್ನ ಸುಟ್ಟಾಕ್ತಿವಿ ಅಲ್ವಾ? ಅದಕ್ಕೋಸ್ಕರ ಅವರು ಸ್ಥೂಲವಾದ ಅಗ್ನಿಯಲ್ಲಿ ಸುಡುತ್ತಾರೆ. ಹಳೆಯ ಸಂಸ್ಕಾರಗಳನ್ನ ಸುಡದೆ ಪರಮಾತ್ಮನ ಸಾಂಗತ್ಯದ ರಂಗು ಅಂಟ್ಕೊಳ್ಳೋದಿಲ್ಲ ನಿಮ್ಗೆ. ಹಳೆಯ ಸ್ವಭಾವ ಬಾಬಾ ಈಗ ಸಂಘದಂತೆ ರಂಗು ಅಂತ ಹೇಳ್ತಾರೆ ಅಲ್ವಾ? ಅವರ ಸಂಘ ಮಾಡ್ಬೇಕು ಅಂದ್ರೂ ಕೂಡ ಅವರ ತರ ನಮ್ಮದು ಸಹ ಸಂಸ್ಕಾರ ಇರಬೇಕು ಅಲ್ವಾ? ಈಗ ಸಂಘದಂತೆ ರಂಗು ಅಂತ ಹೇಳ್ತಾರೆ. ಹಳೆಯ ಸಂಸ್ಕಾರಗಳು ಇದಾವೆ ಅಂದ್ರೆ ಪರಮಾತ್ಮನ ಸಾಂಗತ್ಯದಲ್ಲಿ ನಾವು ಹೋದ್ರೂ ಕೂಡ ಹಳೆಯ ಸಂಸ್ಕಾರಗಳೇ ಇರುತ್ತೆ. ಅವರ ಒಂದು ಸಂಸ್ಕಾರ, ಅವರ ಸಾಂಗತ್ಯದ ಒಂದು ರಂಗು ನಮಗೆ ಅಂಟ್ಕೊಳ್ಳೋದಿಲ್ಲ. ಅವು ಇಲ್ಲ, ಹಳೆಯ ಸ್ವಭಾವ ಸಂಸ್ಕಾರಗಳಿಲ್ಲ ಅಂದ್ರೆ ಅವರ ಸಾಂಗತ್ಯದ ರಂಗು ಅಂಟ್ಕೊಳ್ಳುತ್ತೆ. ಮತ್ತೆ ಪರಮಾತ್ಮನ ಮಿಲನದ ಅನುಭವನೂ ಸಹ ಮಾಡ್ಕೊಳಕ್ಕಾಗೋದಿಲ್ಲ ಹಳೆಯ ಸಂಸ್ಕಾರಗಳು ಸುಟ್ಟೋಗಿಲ್ಲ ಅಂತಂದ್ರೆ. ಅವರ ಒಂದು ಸಾಂಗತ್ಯದ ರಂಗು ಏನಿದೆ, ಅವರ ಗುಣಗಳೇನಿದೆ ಅಲ್ವಾ, ಆ ಸಂಸ್ಕಾರ ಏನಿದೆ ಅದರ ರಂಗು ನಮಗೆ ಅಂಟ್ಕೊಳ್ಳೋದಿಲ್ಲ. ಅವರ ಸಾಂಗತ್ಯದಲ್ಲಿ ನಾವಿದೀವಿ ಅಂದ್ರೆ ಅವ್ರ ತರನೇ ಗುಣ ಸಂಸ್ಕಾರಗಳು ನಮ್ಮಲ್ಲಿ ಬರಬೇಕು. ಹಳೆಯ ಸ್ವಭಾವ ಸಂಸ್ಕಾರಗಳೇ ನಮ್ಮಲ್ಲಿ ಇದಾವೆ ಅಂತಂದ್ರೆ ಅವರ ಮಿಲನನೂ ಮಾಡ್ಕೊಳಕ್ಕಾಗೋದಿಲ್ಲ. ಮತ್ತೆ ಅವರ ಒಂದು ಸಾಂಗತ್ಯದ ರಂಗು ಏನಿದೆ, ಅವರ ಗುಣಗಳ ಸಂಸ್ಕಾರಗಳು, ಅದರ ಒಂದು ರಂಗುನು ನಮಗೆ ಅಂಟ್ಕೊಳ್ಳೋದಿಲ್ಲ. ನಿಮ್ಮ ಜೀವನಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ, ಈ ನಿಮ್ಮ ಸಂಗಮ ಯುಗದ ಬ್ರಾಹ್ಮಣ ಜೀವನಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ, ನಿಮ್ಮ ಒಂದೊಂದು ಹೆಜ್ಜೆಯನ್ನ ಅವರು ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ಕೋತಾರೆ. ಯಾರು? ಪ್ರಪಂಚದಲ್ಲಿರುವಂತ ಮನುಷ್ಯರು. ಎಲ್ಲಾ ಒಂದು ಹಬ್ಬಕ್ಕೂ ಕೂಡ ಈ ಸಂಗಮ ಯುಗದ ಜೊತೆ ಲಿಂಕ್ ಇದೆ. ಎಲ್ಲಾ ಒಂದು ಹಬ್ಬಕ್ಕೂ ಕೂಡ ಅಲ್ವಾ? ಯುಗಾದಿ ಇರ್ಬೋದು, ಶ್ರೀರಾಮನವಮಿ ಇರ್ಬೋದು, ಎಲ್ಲದಕ್ಕೂ ಕುಂಭಮೇಳ ಇರ್ಬೋದು ಅಲ್ವಾ? ಏನೇನೆಲ್ಲ ಉತ್ಸವದ ರೂಪದಲ್ಲಿ ಮಾಡ್ಕೋತಾರೆ, ಇದೆಲ್ಲ ಈ ಸಮಯದ್ದೇ. ನೋಡಿ, ಯಾಕೆ ಅವರು ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ಕೋತಾರೆ ಅಂದ್ರೆ, ನೀವು ಅಂದ್ರೆ ಇಡೀ ಸಂಗಮ ಯುಗ ಎಲ್ಲದನ್ನೂ ಸಹ ಉಲ್ಲಾಸ ಉತ್ಸಾಹಗಳಿಂದ ಕೂಡಿರುವ ಜೀವನವಾಗಿ ತಯಾರು ಮಾಡ್ಕೊಂಡಿದ್ದೀರಾ. ಸಂಗಮ ಯುಗ
ಬ್ರಾಹ್ಮಣ ಜೀವನನೇ ಉಲ್ಲಾಸ ಉತ್ಸಾಹಗಳಿಂದ ಕೂಡಿರುವಂತ ಜೀವನ ಆಗಿದೆ ತಾನೆ. ನಿಮ್ಮ ಜೀವನದ ಒಂದು ನೆನಪಾರ್ಥವನ್ನ ಅವರು ಏನ್ ಮಾಡ್ತಾರೆ, ಒಂದು ದಿನದ ಒಂದು ಉತ್ಸವವಾಗಿ ಆಚರಣೆ ಮಾಡ್ಕೊತಾರೆ. ಈಗ ಹೋಲಿ ಹಬ್ಬನೇ ತಗೊಳ್ಳಿ ಅಲ್ವಾ, ಅಲ್ಲಿ ಎಷ್ಟು ಉಲ್ಲಾಸ ಉತ್ಸಾಹಗಳಿಂದ ಆಚರಣೆ ಮಾಡ್ಕೊತಾರೆ ಅಲ್ವಾ, ಈ ಸಮಯದ್ದೇ ಅದು ಕೂಡ. ಮತ್ತೆ ಎಲ್ಲರದ್ದು ಇಂತಹ ಸದಾ ಉತ್ಸವ ಉಲ್ಲಾಸ ಅಂದ್ರೆ ಸದಾ ಉತ್ಸಾಹ ಇದೆಯಾ, ಉಲ್ಲಾಸ ಇದೆಯಾ? ನಿಮ್ಮ ಜೀವನ ಉಲ್ಲಾಸ ಉತ್ಸಾಹ ಸಂತೋಷದಿಂದ ಕೂಡಿರುವ ಜೀವನನೇ ತಾನೆ. ಅದು ಸದಾ ಇದೆಯಾ ಇಲ್ಲ ಆಗಾಗ ಇದೆಯಾ? ಸದಾ ಉತ್ಸಾಹ ಇರುತ್ತಲ್ವಾ, ಆಗಾಗ ಇರಲ್ಲ ತಾನೇ ಅಂತ ಕೇಳ್ತಿದ್ದಾರೆ. ನಾವು ಸದಾ ಉತ್ಸಾಹದಲ್ಲಿ ಇರ್ತೀವಿ, ಸಂತೋಷದಲ್ಲಿ ಇರ್ತೀವಿ. ಸಂತೋಷ ನಮ್ಮ ಜೀವನಕ್ಕೆ ವಿಶೇಷವಾಗಿ ಅಂದ್ರೆ ಬ್ರಾಹ್ಮಣ ಜೀವನಕ್ಕೆ ವಿಶೇಷವಾಗಿ ಪರಮಾತ್ಮ ಕೊಟ್ಟಿರೋ ಕಾಣಿಕೆ. ಏನೇ ನಡೆದ್ರೂ ಕೂಡ ಬ್ರಾಹ್ಮಣ ಜೀವನದಲ್ಲಿರುವಂತ ಸಂತೋಷ ಉಲ್ಲಾಸ ಉತ್ಸಾಹ ಹೋಗೋದಿಲ್ಲ ಅಂತ ಯಾರಾದ್ರೂ ಈ ತರ ಭಾವಿಸ್ತಿದಿರೋ, ಈ ತರ ಯಾರಿಗಾದ್ರೂ ಅನುಭವ ಆಗುತ್ತೆ ಅವ್ರ ಕೈ ಎತ್ರಿ ಅಂತ ಹೇಳಿದ್ರು. ಅಂದ್ರೆ ಬ್ರಾಹ್ಮಣ ಜೀವನದ ಒಂದು ವಿಶೇಷತೆನೇ ಸಂತೋಷ ಅಲ್ವಾ. ಬ್ರಾಹ್ಮಣ ಜೀವನದ ಒಂದು ವಿಶೇಷತೆ ಏನಾಗಿದೆ, ಆ ಜೀವನಕ್ಕೆ ಆಧಾರನೂ ಸಂತೋಷ ಆಗಿದೆ ಅಲ್ವಾ. ಸಂತೋಷವಾಗಿರುವಂಥದ್ದು ಆ ವಿಶೇಷತೆನೇ ಸಂತೋಷ ಆಗಿದೆ, ಉಲ್ಲಾಸ ಉತ್ಸಾಹ ಆಗಿದೆ. ಮತ್ತೆ ಅದು ಹೋಗೋದಿಲ್ಲ ತಾನೆ. ಉಲ್ಲಾಸ ಉತ್ಸಾಹ ಆಗಿದೆ ಅಲ್ವಾ ಅಂತ ಕೇಳ್ತಿದ್ದಾರೆ. ಬಾಬ್ದಾದ ಮಕ್ಕಳು ಪ್ರತಿಯೊಬ್ಬರ ಮುಖವನ್ನ ಸದಾ ಸಂತೋಷಮಯವಾಗಿ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಬಾಬ್ದಾದ ನನ್ನ ಮಕ್ಕಳು ಪ್ರತಿಯೊಬ್ಬರು ಸಹ ಬ್ರಾಹ್ಮಣ ಮಕ್ಕಳು ಸದಾ ಸಂತೋಷಮಯವಾಗಿನೇ ಇರಬೇಕು, ಅದನ್ನೇ ನಾನು ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಯಾಕೆಂದ್ರೆ ನಿಮ್ಮಂತಹ ಅದೃಷ್ಟವಂತರಾಗಿ ಬೇರೆ ಯಾರು ಆಗೋದೂ ಇಲ್ಲ, ಆಗಿಲ್ಲ ಕೂಡ ಅಂತ ಹೇಳ್ತಿದ್ದಾರೆ. ಭಿನ್ನ ಭಿನ್ನ ವರ್ಗದವರು ಕೂತ್ಕೊಂಡಿದ್ದಾರೆ. ಮತ್ತೆ ಇಂತಹ ಅನುಭವಿ ಮೂರ್ತಿಗಳಾಗಿ ಆಗೋದಕ್ಕೆ ಸ್ವಯಂಗೋಸ್ಕರ ಯಾವ್ದಾದ್ರು ಪ್ಲಾನ್ಗಳನ್ನ ತಯಾರು ಮಾಡಿದ್ರ ಅಂತಾನು ಕೂಡ ಕೇಳ್ತಿದ್ದಾರೆ. ಅಂದ್ರೆ ಬ್ರಾಹ್ಮಣ ಆತ್ಮಗಳಂತಹ ಅದೃಷ್ಟವಂತರು ಬೇರೆ ಯಾರು ಆಗಿಲ್ಲ, ಆಗೋದು ಇಲ್ಲ ಇಡೀ ಕಲ್ಪದಲ್ಲೇನೆ ಅಂತ ಹೇಳ್ತಿದ್ದಾರೆ. ಸೇವೆಯಲ್ಲಿ ಮತ್ತೆ ಸ್ವ ಉನ್ನತಿಯಲ್ಲಿ ಸಫಲತೆಯನ್ನ ಸಹಜವಾಗಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಬಂಗಾರದ ಕೀ ಅದು ಯಾವುದು ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಿದ್ದಾರೆ. ಅನುಭವ ಆದ್ರೆ ಎಲ್ಲರಿಗೂ ಇದೆಯಲ್ಲ. ಬಂಗಾರದ ಕೀ ಏನು ಅಂದ್ರೆ ನಡವಳಿಕೆ, ಮುಖದಲ್ಲಿ ಸಂಬಂಧ ಸಂಪರ್ಕದಲ್ಲಿ ನಿಮಿತ್ತ ಭಾವ ಇರಬೇಕು. ಸೇವೆಯಲ್ಲಿ ಮತ್ತೆ ಸ್ವ ಉನ್ನತಿಯಲ್ಲಿ, ಆಯ್ತಾ, ಸೇವೆ ಎಂದಾಗ ಇತರರ ಉನ್ನತಿ ಮತ್ತೆ ಸ್ವ ಉನ್ನತಿ, ಈ ಎರಡರಲ್ಲೂ ಸಫಲತೆಯನ್ನ ಸಹಜವಾಗಿ ನೀವು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಬಂಗಾರದ ಕೀ ಯಾವುದು ಅಂದ್ರೆ ನಡವಳಿಕೆ, ಮುಖದಲ್ಲಿ ಸಂಬಂಧ ಸಂಪರ್ಕದಲ್ಲಿ ನಿಮಿತ್ತ ಭಾವ ಇರಬೇಕು, ನಿರ್ಮಾಣ ಭಾವ ಇರಬೇಕು, ನಿರ್ಮಲ ವಾಣಿ ಇರಬೇಕು. ವಾಣಿ ನಿರ್ಮಲವಾಗಿರ್ಬೇಕು ವಾಚ, ಮತ್ತೆ ನಿರ್ಮಾಣ ಭಾವ ಅಹಂಕಾರ ಇರ್ಬೋದು, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು, ಈ ನಾನು ನನ್ನದು ಅನ್ನೋದು ಇರೋದಿಲ್ಲ, ಆಯ್ತಾ. ಮತ್ತೆ ನಿಮಿತ್ತ ಭಾವ ಅಂದ್ರೆ ಮಾಡಿಸುವಂತವರ ಸ್ಮೃತಿ ಇರುತ್ತೆ, ಕೇವಲ ನನ್ನ ನಿಮಿತ್ತ. ನಿರ್ಮಾಣ ಅಂದ್ರೆ ಯಾವುದೇ ಅಹಂಕಾರ ಇರೋದಿಲ್ಲ, ಯಾವುದೇ ಗೌರವ ಬೇಕು ಅದು ಬೇಕು ಇದು ಬೇಕು ಅನ್ನೋ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಬ್ರಹ್ಮಬಾಬಾ ಮತ್ತೆ ಜಗದಂಬೆಯನ್ನ ನೀವು ನೋಡಿದಿರಲ್ವಾ, ಮಮ್ಮ ಮತ್ತೆ ಬ್ರಹ್ಮಬಾಬಾ. ಈಗ ಅಲ್ಲಲ್ಲಿ ಸೇವೆ ಸಫಲತೆಯಲ್ಲಿ ಪರ್ಸೆಂಟೇಜ್ ಬರ್ತಾ ಇದೆ. ಅದಕ್ಕೆ ಕಾರಣ ಏನು? ಪರ್ಸೆಂಟೇಜ್. ಏನಾದ್ರೂ ನೀವು ಕೋರ್ಕೊಳ್ತಾ ಇದ್ದೀರೋ, ನೀವೆಷ್ಟಾದ್ರೆ ಮಾಡ್ತಿರೋ, ಎಷ್ಟಾದ್ರೆ ಪ್ಲಾನ್ಗಳು ತಯಾರು ಮಾಡ್ತಿರೋ, ಅದರಲ್ಲಿ ಪರ್ಸೆಂಟೇಜ್ ಹಾಕಿ ಬರುತ್ತೆ.
ಬರಬೇಕಲ್ಲ, ಪರ್ಸೆಂಟೇಜ್ ಯಾಕೆ ಬರುತ್ತೆ? ಬಾಬ್ದಾದ ಮೆಜಾರಿಟಿಯಲ್ಲಿ ಈ ಕಾರಣವನ್ನ ನೋಡಿದ್ರಂತೆ. ಅದೇನು ಅಂದ್ರೆ ಸಫಲತೆ ಕಡಿಮೆ ಬರೋದಕ್ಕೆ, ಸೇವೆಯಲ್ಲಿ ಸ್ವ ಉನ್ನತಿಯಲ್ಲಿ ಇತರರ ಉನ್ನತಿ ಮತ್ತೆ ಸ್ವ ಉನ್ನತಿಯಲ್ಲಿ ಸಫಲತೆ ಕಡಿಮೆ ಬರೋದಕ್ಕೆ ಕಾರಣ ಒಂದೇ ಪದ, ಅದು ಏನು? ನಾನು ಅನ್ನುವಂಥದ್ದು. ನಾನು ಅನ್ನೋ ಪದ 3 ವಿಧವಾಗಿ ನೀವು ಉಪಯೋಗಿಸ್ತೀರ. ಒಂದನೇದು ಯಾವುದು ಅಂದ್ರೆ, ಈಗ ನೋಡಿ, ದೇಹಿ ಅಭಿಮಾನದಲ್ಲೂ ಕೂಡ, ಆತ್ಮಾಭಿಮಾನದಲ್ಲೂ ಕೂಡ, ದೇಹಿ ಅಭಿಮಾನದಲ್ಲೂ ಕೂಡ ನಾನು ಆತ್ಮ ಅನ್ನೋ ಪದ ಬರುತ್ತೆ. ಅಂದ್ರೆ ನಾನು ಅನ್ನೋದು ಬರುತ್ತೆ. ನಾನು ಆತ್ಮ ಅಂತ ಹೇಳ್ತೀರಾ ಅಂದ್ರೆ ನಾನು ಅನ್ನೋ ಪದ ಬರುತ್ತೆ. ಯಾವುದರಲ್ಲಿ? ದೇಹಿ ಅಭಿಮಾನದಲ್ಲೂ ಕೂಡ. ದೇಹ ಅಭಿಮಾನದಲ್ಲೂ ಕೂಡ ನಾನು ಏನಾದ್ರೆ ಹೇಳ್ತೀನೋ, ಏನಾದ್ರೆ ಮಾಡ್ತೀನೋ ಅದೇ ಕರೆಕ್ಟು, ನಾನು ತುಂಬಾ ಬುದ್ಧಿವಂತ, ಇದು ಹದ್ದಿನ ಒಂದು ನಾನು. ಈಗ ಆತ್ಮ ಬೇಹದ್ ಅಲ್ವಾ, ಅದು ಬೇಹದ್ದಿನ ಒಂದು ನಾನು. ಈ ದೇಹಾಭಿಮಾನದ ನಾನು ಅನ್ನುವಂಥದ್ದು ಹದ್ದಿನ ಒಂದು ನಾನು. ಆಯ್ತಾ? ಈ ತರ ದೇಹ ಅಭಿಮಾನದಲ್ಲೂ ಕೂಡ ನಾನು ಅನ್ನೋದು ಬರುತ್ತೆ. ಮೂರನೇದು ಯಾವುದು ಅಂದ್ರೆ, ಯಾವಾಗಾದ್ರೂ ಯಾರಾದ್ರೂ ನಿರಾಶೆಗೆ ವಶ ಅಂದ್ರೂ ಕೂಡ ನಾನು ಅನ್ನೋದು ಬಂದ್ಬಿಡತ್ತೆ. ಯಾವ ರೀತಿ? ನಾನು ಇದು ಮಾಡೋಕ್ಕಾಗೋದಿಲ್ಲ, ನನ್ನಲ್ಲಿ ಧೈರ್ಯ ಇಲ್ಲ, ನಾನು ಇದು ಕೇಳಿಸ್ಕೊಳಕ್ಕಾಗೋದಿಲ್ಲ, ಇದನ್ನ ನಾನು ಅಳವಡಿಸ್ಕೊಳಕ್ಕಾಗೋದಿಲ್ಲ, ಯಾವುದಾದ್ರೂ ಒಂದು ವಿಷಯ ಪರಿಸ್ಥಿತಿಗಳಲ್ಲಿ ಈ ತರ ಹೇಳ್ತಾರೆ. ಮತ್ತೆ ಬಾಬ್ದಾದ ಈ 3 ವಿಧವಾದ ನಾನು ನಾನು ಅನ್ನೋ ಹಾಡನ್ನ ತುಂಬಾನೇ ಕೇಳಿಸ್ಕೊಳ್ತಾ ಇರ್ತಾರಂತೆ ಬಾಬ್ದಾದ. ಬ್ರಹ್ಮಬಾಬಾ ಮಮ್ಮ ಜಗದಂಬ ನಂಬರ್ ತಗೊಂಡಿದ್ದಾರೆ. ಅದರ ಹಿಂದೆ ಇರುವಂತ ವಿಶೇಷತೆ ಏನ್ ಹೇಳಿ? ತಪ್ಪು ರೂಪದಲ್ಲಿರುವಂತಹ ನಾನು ಅನ್ನೋ ಭಾವ ಅವರಲ್ಲಿ ಇರ್ಲಿಲ್ಲ. ಈ ನಾನು ಅನ್ನೋದು ತೆಗೆದಾಕೋದ್ರಲ್ಲಿ ಅವರು ನಂಬರ್ ತಗೊಂಡಿದ್ದಾರೆ. ಯಾರು? ಬ್ರಹ್ಮಬಾಬಾ ಮತ್ತೆ ಮಮ್ಮ. ಅದರಲ್ಲಿ ವಿಶೇಷತೆ ಇತ್ತು, ಅದರ ಹಿಂದೆ ಒಂದು ವಿಶೇಷತೆ ಇತ್ತು. ಏನು ಅಂದ್ರೆ, ತಪ್ಪು ರೂಪದಲ್ಲಿರುವಂತ ನಾನು ಅನ್ನೋ ಭಾವ ಅವರಲ್ಲಿ ಇರ್ಲಿಲ್ಲ. ಆ ವಿಷಯದಲ್ಲಿ ಅವರು ಅವಿದ್ಯೆ ಆಗಿದ್ರು. ಅಂದ್ರೆ ಏನು ಅಂತ ಗೊತ್ತೇ ಇರ್ಲಿಲ್ಲ, ನಾನು ಅನ್ನೋದು ಏನು ಅಂತ ಗೊತ್ತೇ ಇರ್ಲಿಲ್ಲ. ಆ ರೀತಿ ಇದ್ರಂತೆ ಅವರು. ಬ್ರಹ್ಮಬಾಬಾ ಯಾವತ್ತೂ ಕೂಡ ನಾನ್ ಸಲಹೆ ಕೊಡ್ತಿದ್ದೀನಿ, ನಾನ್ ಕರೆಕ್ಟು ಅಂತ ಅನ್ಲೇ ಇಲ್ವಂತೆ. ಯಾವತ್ತೂ ಕೂಡ ಬಾಬಾನೇ ಮಾಡಿಸ್ತಿದ್ದಾರೆ, ನಾನು ಮಾಡ್ತಾ ಇಲ್ಲ. ನಾನು ಮೇಧಾವಿನೂ ಅಲ್ಲ, ಮಕ್ಕಳೇ ತುಂಬಾ ಬುದ್ಧಿವಂತರು ಅಂತ ಹೇಳ್ತಾ ಇದ್ರಂತೆ ಬ್ರಹ್ಮಬಾಬಾ. ಜಗದಂಬೆಯ ಒಂದು ಸ್ಲೋಗನ್ ನೆನಪಿದೆಯಾ ಹೋಗ್ಲಿ ನಿಮ್ಗೆ? ಹಳಬರಿಗೆ ನೆನಪಿರ್ಬೋದು ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಜಗದಂಬ ಹೇಳೋರಂತೆ, ಏನೇ ನಡೀತಿದ್ರು ಅದು ಆಜ್ಞೆ ಮಾಡುವಂತವರು ಆಜ್ಞೆ ಮಾಡ್ತಿದ್ದಾರೆ, ನಾನಲ್ಲ. ಆಜ್ಞೆ ಮಾಡುವಂತವರು ಆಜ್ಞೆ ಮಾಡ್ತಿದ್ದಾರೆ, ನಾನಲ್ಲ. ನಡೆಸುವಂತಹ ಬಾಬಾ ನಡೆಸ್ತಿದ್ದಾರೆ, ಮಾಡಿಸುವಂತಹ ಬಾಬಾ ಮಾಡಿಸ್ತಿದ್ದಾರೆ. ಈ ರೀತಿ ಇತ್ತು. ಆದ್ದರಿಂದ ಮುಂದೆನೆ ಎಲ್ಲರೂ ನಿಮ್ಮಲ್ಲಿರುವ ಈ ಅಭಿಮಾನ ಮತ್ತೆ ಅವಮಾನಕ್ಕೆ ಸೇರಿರುವ ನಾನು ಅನ್ನೋದನ್ನ ಸಮಾಪ್ತಿ ಮಾಡಿ ಮುಂದೆ ಹೋಗಿ. ನೋಡಿ ಬ್ರಹ್ಮಬಾಬಾ ಹೇಗಿದ್ರು, ಮಮ್ಮ ಹೇಗಿದ್ರು ಅಂತ ಅಲ್ವಾ? ಅವರು ನಾನು ಅನ್ನೋದೇ ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲನೂ ಬಾಬಾನೇ. ಈಗ ನೀವೇನ್ ಮಾಡ್ಬೇಕು? ಅಭಿಮಾನಕ್ಕೆ ಮತ್ತೆ ಅವಮಾನಕ್ಕೆ ಸೇರಿರ. ಈಗ ನೋಡಿ, ಅಭಿಮಾನ ಯಾವುದು? ದೇಹಾಭಿಮಾನದಲ್ಲಿ. ನಿರಾಶೆಗೆ ಸೇರಿರುವಂತಹ ನಾನು ಅನ್ನೋದು ಅವಮಾನ ಅಲ್ವಾ? ಈ ಅವಮಾನ ನನ್ನಿಂದ ಸಹಿಸ್ಕೊಳಕ್ಕಾಗೋದಿಲ್ಲ, ನಾನು ಕೇಳಿಸ್ಕೊಳಕ್ಕಾಗೋದಿಲ್ಲ, ಅಳವಡಿಸ್ಕೊಳಕ್ಕಾಗೋದಿಲ್ಲ, ನನ್ನಿಂದ ಆಗೋದಿಲ್ಲ ಅದೆಲ್ಲ ಹೇಳ್ತಾರಲ್ಲ, ಇದು ಅವಮಾನಕ್ಕೆ ಸೇರಿರುವಂತ ನಾನು. ಮತ್ತೆ ಅಭಿಮಾನ, ನಾನು ಹೇಳಿದ್ದೆ ಕರೆಕ್ಟು, ನಂದೇ ಕರೆಕ್ಟು, ಆ ರೀತಿ ಎಲ್ಲ ಮಾತಾಡ್ತಿರ್ತಾರಲ್ಲ. ನಾನು ತುಂಬಾ ಬುದ್ಧಿವಂತ, ಆ ತರ ಈ ತರ ಅಂತ, ಇದು ಅಭಿಮಾನಕ್ಕೆ ಸೇರಿರುವಂತ. ಇವೆರಡಕ್ಕೆ ಸೇರಿರುವಂತದ್ದು. ಈ ನಾನು ಅನ್ನೋದನ್ನ ಸಮಾಪ್ತಿ ಮಾಡ್ಬಿಡಿ. ನ್ಯಾಚುರಲ್ ಆಗಿನೇ, ಸಹಜವಾಗಿನೇ ಪ್ರತಿ ವಿಷಯದಲ್ಲಿ ಬಾಬಾ ಅಂತ ಬರ್ಬೇಕು ನೋಡಿ. ನ್ಯಾಚುರಲ್ ಆಗಿ ಬರ್ಬೇಕು, ಸಹಜವಾಗಿ ಬಾಬಾ ಅನ್ನೋದೇ ಬರ್ಬೇಕು. ಪ್ರತಿ ವಿಷಯದಲ್ಲಿ ಸಹಜವಾಗಿ ಬರ್ಬೇಕು. ಯಾಕೆಂದ್ರೆ ಬಾಬಾ ಸಮಾನವಾಗಿ ಆಗ್ಬೇಕು ಅನ್ನೋ ಸಂಕಲ್ಪ ಆದ್ರೆ ಎಲ್ಲರೂ ತಪ್ಪದೆ ಇಟ್ಕೊಂಡಿದ್ದೀರ ತಾನೆ ನೀವು. ನನ್ ಬಾಬಾ ಸಮಾನ ಆಗ್ಬೇಕು ಅಂತ. ಮತ್ತೆ ಸಮಾನರಾಗಿ ಆಗೋದಕ್ಕೆ ಕೇವಲ ಈ ಒಂದು ರಾಯಲ್ ನಾನು ಅನ್ನೋದನ್ನ ಸುಟ್ಟಾಕ್ರಿ. ಅತ್ತಗೆ ಏನ್ ಮಾಡ್ಬೇಕು? ರಾಯಲ್ ರೂಪದಲ್ಲಿರುವಂತಹ ನಾನು ಅನ್ನೋದನ್ನ ಸುಟ್ಟಾಕ್ರಿ. ಆಗ ಸಮಾನ ಆಗ್ತೀರಾ ನೀವು, ಬಾಬಾ ಸಮಾನ. ಕ್ರೋಧ ಕೂಡ ಮಾಡಬೇಡಿ, ಕೋಪದಲ್ಲಿ ಬರಬೇಡಿ ನೀವು. ಕ್ರೋಧ ಯಾಕೆ ಬರುತ್ತೆ ಹೇಳಿ?
ಯಾಕೆ ಅಂದ್ರೆ ನಾನು ಅನ್ನೋ ಭಾವ ಬಂದ್ಬಿಡುತ್ತಲ್ಲಿ, ಅದಕ್ಕೆ ಕೋಪ ಬರೋದು. ಗೊತ್ತಿಲ್ದೇನೆ ಬಂದ್ಬಿಟ್ಟಿರುತ್ತೆ ಕೋಪ ಅಲ್ವಾ? ಯಾಕೆ ಅಂದ್ರೆ ಅಲ್ಲಿ ನಾನು ಅನ್ನೋ ಭಾವ ಇರುತ್ತೆ. ಈಗ ನೀವೆಲ್ಲರೂ ಹೋಲಿಯನ್ನ ಆಚರಣೆ ಮಾಡೋದಕ್ಕೆ ಬಂದಿದ್ದೀರಲ್ಲ, ಮತ್ತೆ ಹೋಲಿಯಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಹೇಳಿ? ಸುಡುತ್ತಾರೆ ಅಲ್ವಾ? ವಾಸ್ತವಕ್ಕೆ ಎಲ್ಲರೂ ತುಂಬಾ ಒಳ್ಳೆಯವರು, ತುಂಬಾ ಯೋಗ್ಯರು. ಬಾಬಾರವರ ಆಶಾ ದೀಪಗಳು. ಕೇವಲ ಈ ಸ್ವಲ್ಪ ಏನಿದೆ ನಾನು ಅನ್ನೋದನ್ನ ಕಟ್ ಮಾಡ್ಬಿಡಿ. ನೀವೆಲ್ಲ ತುಂಬಾ ಒಳ್ಳೆಯವರು. ಬಾಬಾ ನೋಡಿ ಮಕ್ಕಳಿಗೆ ಏನ್ ಹೇಳ್ತಿದ್ದಾರೆ, ವಾಸ್ತವಕ್ಕೆ ನೀವೆಲ್ಲರೂ ತುಂಬಾ ಒಳ್ಳೆಯವರು, ತುಂಬಾ ಯೋಗ್ಯವಂತರು. ನೀವು ಬಾಬಾರವರ ಆಶಾ ದೀಪಗಳು. ನೀವು ಕೇವಲ ಇದು ಸ್ವಲ್ಪ ಏನಿದೆ ಅಲ್ಲ, ಈ ನಾನು ಅನ್ನೋದು ಅದನ್ನ ಕಟ್ ಮಾಡ್ಬಿಡಿ. 2 ವಿಧವಾದ ನಾನು ಅನ್ನೋದನ್ನ ಕಟ್ ಮಾಡ್ಬಿಡಿ. ಯಾವುದದು? ಅಭಿಮಾನ, ಅವಮಾನ. ಈ 2 ವಿಧವಾದ ನಾನು ಅನ್ನೋದನ್ನ ಕಟ್ ಮಾಡ್ಬಿಡಿ. ಒಂದು ನಾನು ಅನ್ನೋದನ್ನ ಇಟ್ಕೊಳ್ಳಿ. ಯಾವುದದು? ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನೋಡಿ, ಅದು ನಾನು ಆತ್ಮ ಅನ್ನುವಂಥದ್ದು, ಅದಿಟ್ಕೊಳ್ಳಿ. ಯಾಕೆಂದ್ರೆ ಬಾಬ್ದಾದ ನೋಡ್ತಿದ್ದಾರೆ ನೋಡಿ, ನಿಮ್ಮ ಅನೇಕ ಮಂದಿ ಸೋದರರು ಬ್ರಾಹ್ಮಣರಲ್ಲ. ಈಗ ಪ್ರಪಂಚದಲ್ಲಿ ಎಲ್ಲರೂ ಬ್ರಾಹ್ಮಣರಾಗ್ಬಿಟ್ಟಿದ್ದಾರಾ? ಇಲ್ಲ ತಾನೆ. ಅದರಲ್ಲಿ ಅವರೆಲ್ಲರೂ ಆತ್ಮಗಳೇ, ನಿಮ್ಮ ಸೋದರರೇ. ಆದರೆ ಎಲ್ಲರೂ ಬ್ರಾಹ್ಮಣರಲ್ಲ, ಅಜ್ಞಾನಿ ಆತ್ಮಗಳು. ಅವರು ತಮ್ಮ ಜೀವನದಲ್ಲಿ ಧೈರ್ಯವನ್ನ ಕಳ್ಕೊಂಡು ಇದ್ದಾರೆ. ಈಗ ಅವರಿಗೆ ಧೈರ್ಯ ಅನ್ನೋ ರೆಕ್ಕೆಗಳನ್ನ ಕೊಡ್ಬೇಕಾಗತ್ತೆ. ನೀವು ಪೂರ್ತಿಯಾಗಿ ಯಾವುದೇ ಆಧಾರನೇ ಇಲ್ಲದೆ ಆಗ್ಬಿಟ್ಟಿದ್ದಾರೆ. ಯಾರು ಇಲ್ಲ, ಏನೂ ಇಲ್ಲ, ಯಾವ ದಾರಿನೂ ಇಲ್ಲ ಅನ್ನೋ ರೀತಿ ಆಧಾರನೇ ಇಲ್ದಿರೋರು ಆಗ್ಬಿಟ್ಟಿದ್ದಾರೆ. ಯಾವುದೇ ಆಸೆ ಇಲ್ದಿರೋರಾಗಿ ಆಗ್ಬಿಟ್ಟಿದ್ದಾರೆ. ಅದು ಹೋಪ್ ಇಲ್ದಿರೋರು ಆಗ್ಬಿಟ್ಟಿದ್ದಾರೆ. ಆದ್ದರಿಂದ ಓ ದಯಾ ಹೃದಯದವರೇ, ಕೃಪೆ ದಯೆಯನ್ನ ತೋರಿಸುವಂತವರು ಅಂದ್ರೆ, ಓ ದಯಾ ಹೃದಯದವರು, ಕೃಪೆ ದಯವನ್ನು ತೋರಿಸುವಂತವರು, ವಿಶ್ವ ಆತ್ಮಗಳಿಗೆ ಇಷ್ಟ ದೇವತೆಗಳೇ, ನಿಮ್ಮ ಶುಭ ಭಾವನೆ, ದಯಾಭಾವನೆ, ಆತ್ಮ ಭಾವನೆಯ ಮೂಲಕ ಅವರ ಭಾವನೆಯನ್ನ ಪೂರ್ತಿ ಮಾಡಿ. ಅವರೆಲ್ಲ ಧೈರ್ಯ ಕಳ್ಕೊಂಡು ಪೂರ್ತಿ ಆಧಾರನೇ ಇಲ್ದಿರೋರಾಗಿ, ಹೋಪೇ ಇಲ್ದಿರೋರಾಗಿ ಆಗ್ಬಿಟ್ಟಿದ್ದಾರೆ. ಅಂತವರಿಗೆ ಧೈರ್ಯ ಅನ್ನೋ ರೆಕ್ಕೆಗಳನ್ನ ಕೊಡಿ. ನೀವ್ ಯಾರಾಗಿದ್ದೀರಾ? ದಯಾ ಹೃದಯದವರಾಗಿದ್ದೀರಾ. ಕೃಪೆ ಉಳ್ಳವರು, ದಯೆಯನ್ನು ತೋರಿಸುವಂತವರು, ಈ ವಿಶ್ವದ ಆತ್ಮಗಳಿಗೆ ಇಷ್ಟ ದೇವತೆಗಳು. ನೀವು ನಿಮ್ಮ ಶುಭ ಭಾವನೆ, ದಯಾ ಭಾವನೆ, ಆತ್ಮ ಭಾವನೆಯ ಮೂಲಕ ಅವರ ಭಾವನೆಯನ್ನ ಪೂರ್ತಿ ಮಾಡಿ. ದುಃಖ, ಅಶಾಂತಿಯಿಂದ ಕೂಡಿರುವ ಅವರ ವೈಬ್ರೇಷನ್ನು ನಿಮ್ಮ ಹತ್ರ ಬರ್ತಿಲ್ವಾ? ದುಃಖದಲ್ಲಿರ್ತಾರೆ ಆತ್ಮಗಳು, ಅಶಾಂತಿಯಲ್ಲಿರ್ತಾರೆ. ಆ ವೈಬ್ರೇಷನ್ಸ್ ನಿಮ್ಮ ಹತ್ರ ಬರ್ತಿಲ್ವಾ? ನೀವು ನಿಮಿತ್ತ ಆತ್ಮಗಳಲ್ವಾ? ಪೂರ್ವಜರಲ್ವಾ ನೀವು? ಪೂಜ್ಯರಲ್ವಾ ನೀವು? ವೃಕ್ಷದ ಒಂದು ಕಾಂಡ ಅಲ್ವಾ ನೀವು? ಬುನಾದಿ ಅಲ್ವಾ ನೀವು? ಅವರು ದುಃಖದಲ್ಲಿ ಅಶಾಂತಿಯಲ್ಲಿ ಇದ್ದಾರೆ ಅಂದ್ರೆ ಅವ್ರ ವೈಬ್ರೇಷನ್ ನಿಮ್ಮ ಹತ್ರ ಬರುತ್ತೆ ತಾನೆ. ನೀವು ನಿಮಿತ್ತ ಆತ್ಮಗಳು. ಅವರ ದುಃಖವನ್ನ, ಶಾಂತಿಯನ್ನ ದೂರ ಮಾಡೋದಕ್ಕೆ ನೀವು ನಿಮಿತ್ತ ಆಗಿದ್ದೀರಾ. ಅವರಿಗೆ ಪೂರ್ವಜರು ನೀವು, ಅವರಿಗೆ ಪೂಜ್ಯರು ನೀವು. ವೃಕ್ಷದಲ್ಲಿ ಕಾಂಡ ಅಂದ್ರೆ ಸತ್ಯತ್ರೈತಾಯುಗದವರು ಪೂರ್ವಜರು. ಬುನಾದಿ ಅಂದ್ರೆ ಸಂಗಮಯುಗದ ಬ್ರಾಹ್ಮಣರು. ನಮ್ಮ ರಕ್ಷಕರು ಎಲ್ಲೋದ್ರು, ನಮ್ಮ ಇಷ್ಟ ದೇವತೆಗಳು ಎಲ್ಲೋದ್ರು ಅಂತ ಎಲ್ಲರೂ ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ಬಾಬಾರವ್ರಿಗಾದ್ರೆ ಅವರ ಕೂಗು ತುಂಬಾ ಕೇಳಿಸ್ತಾ ಇದೆ. ಈಗ ಸ್ವ ಉನ್ನತಿಯ ಮೂಲಕ ಭಿನ್ನ ಶಕ್ತಿಗಳ ಸಕಾಶನ್ನ ಕೊಡಿ ಅವರಿಗೆ. ನೀವು ಸ್ವ ಉನ್ನತಿ, ನಿಮ್ಮ ಒಂದು ಆತ್ಮದ ಉನ್ನತಿಯನ್ನ ಮಾಡಿಕೊಳ್ಳೋದ್ರ ಮೂಲಕ ಭಿನ್ನ ಶಕ್ತಿಗಳೇನಿದಾವೆ ಅವುಗಳ ಸಕಾಶವನ್ನ ಆತ್ಮಗಳಿಗೆ ಕೊಡಿ. ಧೈರ್ಯ ಅನ್ನೋ ರೆಕ್ಕೆಗಳನ್ನ ಕೊಡಿ ಅಲ್ವಾ? ಫರಿಸ್ತೆಗಳಾಗಿ, ಡಬಲ್ ಲೈಟ್ ಆಗಿ, ಲೈಟ್ ಮೈಟ್ ಆಗಿ ಅವರಿಗೆ ಕೊಡಿ. ಧೈರ್ಯ ಅನ್ನೋ ರೆಕ್ಕೆ ಕೊಡಿ. ನಿಮ್ಮ ದೃಷ್ಟಿ ಮೂಲಕ, ನಿಮ್ಮ ದೃಷ್ಟಿನೇ ಪಿಚುಕಾರಿ ಆಯ್ತಾ? ಅದರಿಂದ ನಿಮ್ಮ ದೃಷ್ಟಿಯನ್ನು ಪಿಚುಕಾರಿಯ ಮೂಲಕ ಸುಖ ಅನ್ನೋ ಬಣ್ಣವನ್ನ ಹಾಕ್ರಿ ಅವ್ರ ಮೇಲೆ. ಅವರೆಲ್ಲ ಹೋಲಿ ಮಾಡ್ಕೋಬೇಕಾದ್ರೆ ಎಲ್ಲ ಕಲರ್ ಬಣ್ಣಗಳು ಚೆಲ್ಲುತ್ತಾರೆ. ನಿಮ್ಮ ಒಂದು ಆತ್ಮಿಕ ದೃಷ್ಟಿಯ ಮೂಲಕ ಸುಖ ಸ್ವರೂಪದಲ್ಲಿ ಸುಖ ಅನ್ನೋ ರಂಗನ್ನ ಚೆಲ್ರಿ, ಶಾಂತಿ ಅನ್ನೋ ರಂಗನ್ನ ಚೆಲ್ರಿ, ಪ್ರೇಮ ಅನ್ನೋ ರಂಗನ್ನ ಚೆಲ್ರಿ, ಆನಂದ ಅನ್ನೋ ರಂಗನ್ನ ಚೆಲ್ರಿ ಅವ್ರ ಮೇಲೆ.
ನೀವಾದ್ರೆ ಪರಮಾತ್ಮನ ಸಾಂಗತ್ಯದ ರಂಗಲ್ಲಿ ಬಂದ್ಬಿಟ್ಟಿದ್ದೀರಾ ಅಲ್ವಾ? ಪರಮಾತ್ಮನ ಸಾಂಗತ್ಯದ ರಂಗಲ್ಲಿ ಬಂದ್ಬಿಟ್ಟಿದ್ದೀರಲ್ಲ, ಅವರ ಗುಣಗಳೇನು, ಶಾಂತಿ, ಪ್ರೀತಿ, ಸುಖ, ಅದೆಲ್ಲ ಅದರ ರಂಗು ನಿಮಗೆ ಅಂಟುಕೊಂಡಿದೆ ತಾನೆ. ಇತರ ಆತ್ಮಗಳಿಗೂ ಕೂಡ ಸ್ವಲ್ಪ ಆಧ್ಯಾತ್ಮಿಕ ರಂಗನ್ನ ಅನುಭವ ಮಾಡಿಸ್ರಿ. ಇತರ ಆತ್ಮಗಳಿಗೂ ಸ್ವಲ್ಪ ಆಧ್ಯಾತ್ಮಿಕ ರಂಗಂದ್ರೇನು, ಸುಖ, ಶಾಂತಿ, ಪ್ರೀತಿ, ಅದರ ಒಂದು ಅನುಭವ ಮಾಡಿಸ್ರಿ. ಪರಮಾತ್ಮ ಮಿಲನವನ್ನ, ಮಂಗಳ ಮಿಲನವನ್ನ ಅನುಭವ ಮಾಡಿಸ್ರಿ ಅವರಿಗೆ. ಭ್ರಮಿಸ್ತಿರುವಂತ ಆತ್ಮಗಳಿಗೆ ಆಶ್ರಯದ ಒಂದು ಮಾರ್ಗವನ್ನ ತಿಳಿಸ್ರಿ. ಭ್ರಮಿಸ್ತಿದ್ದಾರೆ ಅವರು, ಎಲ್ಲಾ ದಾರಿ ಕ್ಲೋಸ್ ಆಗೋಗ್ಬಿಟ್ಟಿದೆ, ಯಾರು ಇಲ್ಲ, ಏನು ಇಲ್ಲ, ಹೋಪ್ಸೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಧೈರ್ಯನೇ ಇಲ್ಲದೆ ಆಗ್ಬಿಟ್ಟಿದ್ದಾರೆ, ನಿರಾಶೆಯಲ್ಲಿದ್ದಾರೆ ಅಂತ ಆತ್ಮಗಳಿಗೆ ಮಾರ್ಗವನ್ನ ತೋರಿಸ್ರಿ. ಆಶ್ರಯದ ಒಂದು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಭ್ರಮಿಸ್ತಿದಾರಲ್ಲ, ಅಲ್ಲಿ ಸಿಗುತ್ತೇನೋ ಇಲ್ಲಿ ಸಿಗುತ್ತೇನೋ ಅಂತ ಸುಸ್ತಾಗ್ಬಿಟ್ಟಿದಾರಲ್ಲ, ನೋಡಿ ಭ್ರಮಿಸಿ ಹುಡುಕಾಡಿ ಈಗ ಆಶ್ರಯ, ಭಗವಂತನ ಸಮೀಪದಲ್ಲಿ ಅವರನ್ನ ತರೋದೇ ಆಶ್ರಯ ಆಗಿದೆ. ಈ ಒಂದು ಭಗವಂತನ ಸಮೀಪದಲ್ಲಿ ಬರುವ ಒಂದು ಆಶ್ರಯ ಏನಿದೆಲ್ಲ ಅದರ ಒಂದು ಮಾರ್ಗವನ್ನ ಅವರಿಗೆ ತಿಳಿಸ್ರಿ. ಆದ್ದರಿಂದ ಸ್ವ ಉನ್ನತಿಗೋಸ್ಕರ ಪ್ಲಾನ್ ತಯಾರು ಮಾಡ್ಕೋತೀರ ತಾನೆ. ಇದರಲ್ಲಿ ಸ್ವಯಂನ ಒಂದು ಚೆಕ್ಕರ್ಗಳಾಗಿ ಚೆಕ್ ಮಾಡ್ಕೋಬೇಕೀಗ. ಈ ರಾಯಲ್ ನಾನು ಅನ್ನೋದಾದ್ರೆ ಬರ್ತಾ ಇಲ್ಲ ತಾನೆ ನನ್ನಲ್ಲಿ. ಯಾಕೆಂದ್ರೆ ಈ ದಿನ ಹೋಳಿಯನ್ನು ಆಚರಣೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಾ. ಆದ್ದರಿಂದ ಬಾಪ್ದಾದ ಇದೇ ಸಂಕಲ್ಪವನ್ನು ಕೊಡ್ತಿದ್ದಾರೆ. ಈ ದಿನ ದೇಹ ಅಭಿಮಾನ ಮತ್ತೆ ಅವಮಾನಕ್ಕೆ ಸೇರಿರುವಂತಹ ನಾನು ಅನ್ನೋದೇನಾದ್ರೆ ಬರುತ್ತೋ, ನಿರಾಶೆಯಿಂದ ಕೂಡಿರುವಂತ ನಾನು ಅನ್ನೋದೇನಾದ್ರೆ ಬರುತ್ತೋ ಅದನ್ನ ಸುಟ್ಟೇ ಹೋಗ್ಬೇಕು ಇಲ್ಲಿಂದ. ನೀವು ನಿಮ್ ಜೊತೆ ಕರ್ಕೊಂಡು ಹೋಗ್ಬಾರ್ದು. ಯಾವುದನ್ನಾದ್ರೂ ಸುಡ್ತೀರ ತಾನೇ, ಅಗ್ನಿಯಿಂದ ಸುಡ್ತಾರಲ್ಲ, ಜ್ವಾಲಾಮುಖಿ ಅಂದ್ರೆ ಅಗ್ನಿಯಿಂದ ಸುಟ್ಟಾಕ್ತಿರ ತಾನೆ ನೀವು. ಜ್ವಾಲಾಮುಖಿ ಯೋಗಾಗ್ನಿಯನ್ನ ಬೆಳಗಿಸೋದು ಬರುತ್ತಾ? ಜ್ವಾಲಾಮುಖಿ ಯೋಗ ಇದು ಬರುತ್ತಾ? ಇಲ್ಲ ಸಾಧಾರಣ ಯೋಗ ಬರುತ್ತಾ? ನಾನು ಮತ್ತೆ ಬಾಬಾ ಬಿಟ್ರೆ ಬೇರೆ ಯಾರು ಸಂಕಲ್ಪ ಸ್ಮೃತಿಯಲ್ಲಿ ಯಾರೂ ಇಲ್ಲ. ನಾನು ಬಾಬಾ ಪರಂಧಾಮದಲ್ಲಿ ಅಷ್ಟು ಅವರ ನೆನಪಲ್ಲಿ ಲೀನ ಆಗ್ಬೇಕು, ಮಗ್ನ ಆಗ್ಬೇಕು. ಲಗನ್, ಅವರ ಮೇಲೆ ಇರುವ ಲಗನ್ ಏನಿದೆ ಆ ಲಗನ್ನಲ್ಲಿ ಮಗ್ನ ಆದಾಗ ಜ್ವಾಲಾಮುಖಿ ಯೋಗ ಆಗತ್ತೆ. ಸಾಧಾರಣ ಯೋಗ ಆಗೋದಿಲ್ಲ ಅದು. ಈಗ ನೀವು ಜ್ವಾಲಾಮುಖಿ ಆಗ್ಬೇಕು. ಆ ಯೋಗದ ಅಗ್ನಿ ಅಷ್ಟು ಜ್ವಾಲೆ ರೂಪ ತಾಳ್ಬೇಕು. ಆ ನೆನಪಿನ ಅಗ್ನಿ, ಆ ಸ್ಮೃತಿಯ ಅಗ್ನಿ, ಅವರ ಮೇಲೆ ಸ್ನೇಹ ಇದ್ದಾಗ, ಪ್ರೀತಿ ಇದ್ದಾಗ, ಅವರ ಮೇಲೆ ಲಗನ್ ಇದ್ದಾಗ ಅದರಲ್ಲಿ ನೀವು ಮಗ್ನ ಆಗ್ತೀರಾ, ಲೀನ ಆಗ್ತೀರಾ. ಅದರಲ್ಲಿ ಜ್ವಾಲಾಮುಖಿ ಬರುತ್ತೆ. ಆಯ್ತಲ್ಲ, ಜ್ವಾಲಾಮುಖಿ ಆಗ್ಬೇಕು. ಲೈಟ್ ಮೈಟ್ ಹೌಸ್ ಆಗ್ಬೇಕು. ಜ್ಞಾನದ ಒಂದು ಪ್ರಕಾಶತೆ, ಶಕ್ತಿ ಒಂದು ಪ್ರಕಾಶತೆಯನ್ನು ಕೊಡುವಂತಹ ಲೈಟ್ ಮೈಟ್ ಹೌಸ್ ಆಗ್ಬೇಕು ನೀವು. ಮತ್ತೆ ಇದು ನಿಮ್ಗೆ ಇಷ್ಟನೇನಾ? ಅಟೆನ್ಷನ್ ಪ್ಲೀಸ್, ಇದ್ರ ಕಡೆ ಗಮನ ಕೊಡಿ. ನಾನು ಅನ್ನೋದನ್ನ ಸುಟ್ಟಾಕ್ರಿ ಅಂತ ಹೇಳ್ತಿದ್ದಾರೆ ಅಲ್ವಾ. ನಾನು ನನ್ನದು ಅದು ಲಾಸ್ಟ್ ಕ್ಲಾಸ್ಗಳೆಲ್ಲ ಬಾಬಾ ಇದ್ರ ಬಗ್ಗೆ ಮಾಡಿಸಿದ್ದಾರೆ. ಬಾಬಾ ನೋಡಿ ಹೇಳ್ತಿದ್ದಾರೆ, ಬಾಬ್ದಾದ ನಾನು ಅನ್ನೋ ಈ ಹಾಡನ್ನ ನೀವು ಯಾವಾಗೂ ಆಡ್ತಿರ್ತೀರಲ್ಲ, ನಾನು ಅದನ್ನ ಕೇಳಿಸ್ಕೊಂಡಾಗ ನಾನು ಅಂತ ಹೇಳ್ತಾ ಆಡ್ತೀರ ಎಲ್ಲದಕ್ಕೂ, ನಾನು ಆಗ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಆ ಸೌಂಡನ್ನು ಕೇಳಿಸ್ಕೊಳ್ಳೋಕ್ಕಾಗದೇ ಇಲ್ಲ. ಆ ಸೌಂಡನ್ನು ನಾನು ಕೇಳಿಸ್ಕೊಳ್ಳಾರೆ. ಯಾವುದು? ನಾನು ಅಂತ ಹೇಳ್ತಾ ಆಡ್ತಿರಲ್ಲ ಪ್ರತಿಯೊಂದಕ್ಕೂ, ಅದು ಕೇಳಿಸ್ಕೊಂಡಾಗ ನಾನು ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ವಾ ಅನ್ನೋ ಹಾಡೇನಾದರೂ ಕೇಳಿಸ್ತು, ನೀವು ವಾ ಅಂತಿದ್ದೀರಾ ಪ್ರತಿಯೊಂದು ವಿಷಯಕ್ಕೂ. ನಾನು ಅನ್ನೋದನ್ನು ಬಿಟ್ಬಿಟ್ಟು ವಾ ಅಂತ ಹೇಳ್ತಿದ್ದೀರಾ ಅಂದರೆ ಆಗ ಸೌಂಡನ್ನು ನಾನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಕೇಳಿಸ್ಕೊತೀನಿ. ನೀವು ವಾ ಅಂತೀರಲ್ಲ, ಆಗ ನಂಗೆ ಖುಷಿ ಆಗತ್ತೆ, ಆಗ ನಾನು ಸೌಂಡ್ ಜಾಸ್ತಿ ಮಾಡ್ತೀನಿ. ನಾನು ಅಂತೀರಲ್ಲ, ಆಗ ನಾನು ಅದು ಆಪೇ ಮಾಡಿಬಿಡ್ತೀನಿ. ಸೌಂಡ್ ಕಡಿಮೆ ಮಾಡೋದಲ್ಲ, ಆಪೇ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ನಾನು ಅನ್ನೋದ್ರಲ್ಲಿ ಗೊಂದಲ ಇರುತ್ತೆ, ಗೊಂದಲ ತುಂಬ ಇರುತ್ತೆ. ಇದಲ್ಲ ಅದಲ್ಲ, ಈ ಥರ ಅಲ್ಲ ಆ ಥರ ಅಲ್ಲ ಅಂತ ಪ್ರತಿ ವಿಷಯದಲ್ಲೂ ಗೊಂದಲ ಸೃಷ್ಟಿ ಮಾಡಿಬಿಡ್ತೀರ. ಗೊಂದಲಾಟ ಇರುತ್ತೆ. ಆ ಗೊಂದಲ ಕಾರಣವಾಗಿ ಒತ್ತಡ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ, ಟೆನ್ಷನ್ನು, ಅದು ಎಲ್ಲ ಪ್ರೆಷರ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಾಬ್ದಾದಾರವರಿಗೆ ಲಗಾವ್ ತನಾವ್ ಸ್ವಭಾವ್ ಅಂದರೆ ಆಕರ್ಷಣೆ, ಒತ್ತಡ, ಸ್ವಭಾವ ಅಂದರೆ ಈ ನೆಗೆಟಿವ್ ಸ್ವಭಾವ ಚೆನ್ನಾಗಿ ಅನಿಸೋದಿಲ್ಲ. ಬಾಬಾರವರಿಗೆ ಇಷ್ಟ ಅನಿಸೋದಿಲ್ಲ. ವಾಸ್ತವಕ್ಕೆ ಸ್ವಭಾವ ಅನ್ನೋ ಪದ ತುಂಬ ಒಳ್ಳೆಯದು. ಸ್ವಭಾವ ಅಂದರೆ ಸ್ವಯಂನ ಒಂದು ಭಾವ,
ಅಲ್ವಾ? ಸ್ವ ಅಂದರೆ ಆತ್ಮ, ಅದರ ಒಂದು ಆತ್ಮದ ಭಾವ. ಆದರೆ ಅದನ್ನು ತಪ್ಪಾಗಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ನನ್ನ ಸ್ವಭಾವನೆ ಹಿಂಗೆ, ನನ್ನ ಸ್ವಭಾವನೆ ಹಂಗೆ ಅಂತ. ವಿಷಯದಲ್ಲೂ ಅಂದರೆ ವಿಷಯಗಳಲ್ಲೂ ಗೊಂದಲ ಸೃಷ್ಟಿ ಮಾಡಬೇಡಿ, ಪ್ರತಿ ವಿಷಯದಲ್ಲೂ. ಹಾಗೆ ನಿಮ್ಮ ಕಡೆ ಯಾರನ್ನೂ ಎಳ್ಕೋಬೇಡಿ, ಆಯ್ತಲ್ಲ? ಅದು ತುಂಬ ಟೆನ್ಷನನ್ನು ಸೃಷ್ಟಿ ಮಾಡಿಬಿಡುತ್ತೆ. ಯಾರು ಎಷ್ಟು ಹೇಳಿದ್ರೂ ಕೂಡ ನಿಮ್ಮ ಕಡೆ ಮಾತ್ರ ಅವರನ್ನು ಎಳ್ಕೋಬೇಡಿ. ನೀವು ವಿಷಯವನ್ನು ಎಳಿಬೇಡಿ, ನಿಮ್ಮ ಕಡೆ ಯಾರನ್ನೂ ಎಳ್ಕೋಬೇಡಿ. ಗೊಂದಲ ಸಮಾಪ್ತಿ ಆಗ್ಬಿಡ್ಬೇಕು. ಬಾಬಾ ಬಾಬಾ ಮತ್ತೆ ಬಾಬಾ ಇಷ್ಟೇ ಇರಬೇಕು. ನಿಮ್ಮ ಕಡೆ ಎಳ್ಕೋಬಾರ್ದು, ಬಾಬಾ ಕಡೆ ಹೋಗ್ಬೇಕು. ಎಲ್ಲದರಲ್ಲೂ ಬಾಬಾ 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 ಬಾಬಾ. ಅರ್ಥ ಆಯ್ತಲ್ಲ? ನಾನು 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 ಅಂದರೆ ನಿಮ್ಮ ಕಡೆ ಹೇಳ್ಕೊಂಡಂಗೆ ಆಯ್ತಾ? ಬಾಬಾ 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 ಅಂತಂದರೆ ಏನಾಗುತ್ತೆ? ಅದು ಬಾಬಾ ಕಡೆ ಸೇರಿಸ್ದಂಗೆ. ಇಷ್ಟ ತಾನೆ? ಆದ್ದರಿಂದ ನಾನು ಅನ್ನೋ ವಿಷಯದಲ್ಲಿ ತಪ್ಪು ಭಾವ ಇಲ್ಲಿ ಬಿಟ್ಟೇ ಹೋಗ್ಬೇಕು ಇಲ್ಲಿಂದ ನೀವು. ಎರಡು, ಒಂದು ಅಭಿಮಾನ, ಒಂದು ಅವಮಾನ. ಇನ್ನೊಂದು ಬೇಹದ್ದಿನದೇನಿದೆ, ನಾನು ಆತ್ಮ ಅನ್ನೋದು, ಅದಿಟ್ಟುಕೊಳ್ಳಿ. ಇವೆರಡನ್ನ ಇಲ್ಲೇ ಮಧುಬನದಲ್ಲಿ ಇಲ್ಲೇ ಬಿಟ್ಟೋಗಿ, ನಿಮ್ಮ ಜೊತೆ ತಗೊಂಡು ಹೋಗ್ಬೇಡಿ. ನೀವು ಟ್ರೈನಲ್ಲಿ ಭಾರ ಆಗ್ಬಿಡುತ್ತೆ ನೋಡಿ ಅಂತಿದ್ದಾರೆ. ನಾನು ಬಾಬಾರವ್ರಿಗೆ ಸೇರಿದ್ದೀನಿ, ಬಾಬಾರವರು ನನ್ನವರು ಅನ್ನೋದೇ ಇರಬೇಕು ಅಲ್ವಾ? ಒಂದು ನಾನು ಅನ್ನೋದನ್ನು ಇಟ್ಕೊಳ್ಳಿ, ಅರ್ಥ ಆಯ್ತಲ್ಲ? ನಾನು ಆತ್ಮ ಅನ್ನೋದನ್ನು ಇಟ್ಕೊಳ್ಳಿ. ನಾನು ಬಾಬಾರವರಿಗೆ, ನಾನು ಆತ್ಮ ಬಾಬಾರವ್ರಿಗೆ ಸೇರಿದ್ದೀನಿ, ಬಾಬಾ ನನ್ನವರು, ಇದಕ್ಕಿಟ್ಟುಕೊಳ್ಳಿ. ಇನ್ನು ಎರಡು ಇದೆಯಲ್ಲ ನಾನು ಅನ್ನೋದು, ಅದು ಸಮಾಪ್ತಿ ಮಾಡಿಬಿಡಿ. ಮತ್ತೆ ಹೋಲಿಯನ್ನು ಆಚರಣೆ ಮಾಡ್ಕೊಂಡ್ರ ಸಂಕಲ್ಪದಲ್ಲೂ ಕೂಡ ಬರಬಾರ್ದು. ಸುಟ್ಟಾಕ್ಬಿಟ್ರ, ಸಂಕಲ್ಪದಲ್ಲೂ ಸುಟ್ಟಾಕಿದ್ರ. ಈಗ ಸಂಕಲ್ಪ ಮಾಡ್ತೀರಾ, ಸಂಕಲ್ಪ ಮಾಡಿದ್ರಾ? ಕೈ ಎತ್ರಿ ಅಂದರು. ಮಾಡಿದ್ರ? ಇಲ್ಲ ಸ್ವಲ್ಪ ಸ್ವಲ್ಪ ಇದ್ದೋಗ್ಬಿಡುತ್ತಾ? ಸ್ವಲ್ಪ ಸ್ವಲ್ಪ ಇರೋದಕ್ಕೆ ಅನುಮತಿ ಕೊಡ್ಬೇಕೇನು ನಾನು ನಿಮಗೆ ಅಂತ ಕೇಳ್ತಿದ್ದಾರೆ. ಏನಾದರೂ ಇನ್ನೂ ಸಂಕಲ್ಪದಲ್ಲೂ ನಾನು ನಾನು ಅನ್ನೋದು ಏನಾದರೂ ಎರಡು ರೀತಿ ನಾನು ನಾನು ಅನ್ನೋದು ಇದೆಯಾ? ಸ್ವಲ್ಪ ಸ್ವಲ್ಪ ಏನಾದರೂ ಇದ್ದೋಗ್ಬಿಡುತ್ತಾ? ಆ ಸ್ವಲ್ಪ ಸ್ವಲ್ಪ ಇರೋದಕ್ಕೂ ಬಾಬಾ ಎಷ್ಟಾದರೂ ಆಗಲಿ ಸ್ವಲ್ಪ ಸ್ವಲ್ಪ ಉಳಿದ್ಬಿಡುತ್ತೆ ಬಾಬಾ, ಅದಕ್ಕೆ ಅನುಮತಿ ಕೊಡಬೇಕಾ ನಾನು? ಸ್ವಲ್ಪ ಸ್ವಲ್ಪ ಇರೋದಕ್ಕೆ ಅನುಮತಿ ಬೇಕು ಅಂತ ಯಾರಾದರೂ ಭಾವಿಸ್ತಿದ್ದೀರೋ ಅವ್ರ ಕೈ ಎತ್ತರಿ ಅಂದರು. ಸ್ವಲ್ಪ ಆದರೆ ಇರುತ್ತೆ ಅಲ್ವಾ? ಇರಲ್ವಾ? ನೀವಾದರೆ ಎಷ್ಟೋ ಸಾಹಸವಂತರು ಬಿಡಿ ಅಂತಿದ್ದಾರೆ ಬಾಬಾ. ಅಭಿನಂದನೆಗಳು. ಸಂತೋಷದಲ್ಲಿ ನಾಟ್ಯವನ್ನ ಮಾಡಿ ಹಾಡ್ರಿ, ಅಷ್ಟೇ ಇಲ್ಲದೆ ಪ್ರೆಷರಲ್ಲಿ ಬರಬೇಡಿ, ಒತ್ತಡದಲ್ಲಿ ಬರಬೇಡಿ, ಆಯ್ತಾ? ಗೊಂದಲಾಟದಲ್ಲೂ ಬರಬೇಡಿ, ಗೊಂದಲಾಟದಲ್ಲೂ ಸಹ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಚ್ಚಾ, ಬಾಬಾ ಡ್ರಿಲ್ಲನ್ನು ಮಾಡಿಸಿದ್ರು. ಏನು ಅಂದರೆ, ಈಗ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸಿನಿಂದ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಒಂದು ಕ್ಷಣದಲ್ಲಿ ಬಾಬಾರವರ ಜೊತೆ ಪರಂಧಾಮದಲ್ಲಿ ಉನ್ನತೋನ್ನತವಾದ ಸ್ಥಾನದಲ್ಲಿ ಉನ್ನತೋನ್ನತವಾದ ಬಾಬಾರವರ ಜೊತೆ ಉನ್ನತವಾದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಮತ್ತು ಬಾಬಾ ಸಮಾನವಾಗಿ ಮಾಸ್ಟರ್ ಸರ್ವಶಕ್ತಿವಂತರಾಗಿ ವಿಶ್ವದಲ್ಲಿರುವ ಆತ್ಮಗಳಿಗೆ ಶಕ್ತಿಗಳ ಕಿರಣಗಳನ್ನು ಕೊಡಿ ಅಂತ ಹೇಳಿದ್ರು. ಅಂದರೆ ಈ ಡ್ರಿಲ್ಲನ್ನು ಮಾಡಿಸಿದ್ರು. ಅಚ್ಚಾ, ವರದಾನ ಇದೆ. ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮಗಳನ್ನು ಶಕ್ತಿಶಾಲಿಯಾಗಿ ತಯಾರು ಮಾಡುವಂತಹ ಆಧಾರ ಉದ್ಧಾರ ಮೂರತ್ಭವ. ನಾವೆಲ್ಲರೂ ಸಹ ಪೂರ್ವಜರು. ಈ ಸೃಷ್ಟಿರೂಪಿ ವೃಕ್ಷದ ಒಂದು ಮೂಲ ಕಾಂಡ ಸರ್ವರಿಗೂ ಪೂರ್ವಜರು, ಬ್ರಾಹ್ಮಣರಿಂದ ದೇವತೆಗಳಾಗಿ ಆಗುವಂತಹ ನೀವೇ ಆಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಈಗ ಕಲ್ಪವೃಕ್ಷ ನೋಡಿದಿರಲ್ಲ, ಕಾಂಡದವರೆಗೂ, ಕಾಂಡದಲ್ಲಿ ಯಾರಿರ್ತಾರೆ? ಸತ್ಯ ತ್ರೇತಾಯುಗದವರು ಅಲ್ವಾ? ಮತ್ತೆ ಅದ್ರ ಕೆಳಗಡೆ ಬ್ರಾಹ್ಮಣರು. ಮತ್ತೆ ಸರ್ವರಿಗೂ ಪೂರ್ವಜರು, ಬ್ರಾಹ್ಮಣರಿಂದ ದೇವತೆಗಳಾಗುವಂತಹ ನೀವೇ ಆಗಿದ್ದೀರ. ಈ ಸೃಷ್ಟಿರೂಪಿ ವೃಕ್ಷಕ್ಕೆ ಮೂಲ ಕಾಂಡನೂ ಸಹ ನೀವೇ ಆಗಿದ್ದೀರ. ಪ್ರತಿ ಕರ್ಮಕ್ಕೂ ಆಧಾರ, ಕುಲ ಮರ್ಯಾದೆಗಳಿಗೂ ಆಧಾರ, ಆಚಾರ ವ್ಯವಹಾರಗಳಿಗೂ ಆಧಾರ ಪೂರ್ವಜರಾದಂತಹ ನೀವೇ. ಈಗ ನೋಡಿ,
ಒಂದು ಮನೆ ಇದೆ ಅಂದರೆ ಆ ಮನೆತನದ ಪೂರ್ವಜರು ಯಾರಾದ್ರೂ ಇರ್ತಾರಲ್ಲ, ಅವ್ರು ಏನು ಕರ್ಮಗಳನ್ನು ಮಾಡಿರ್ತಾರೆ, ಅವ್ರು ಯಾವ ರೀತಿ ಮರ್ಯಾದೆಗಳಿಂದ ನಡ್ಕೊಂಬಂದಿರ್ತಾರೆ, ಅವ್ರು ಯಾವ ರೀತಿ ಆಚಾರ ವ್ಯವಹಾರಗಳನ್ನು ಮಾಡಿರ್ತಾರೆ ಅಲ್ವಾ, ಅದೇ ರೀತಿನೇ ಅವರ ವಂಶಸ್ಥರು ಆ ಮನೆತನದವರು ಮಾಡ್ಕೊಳ್ತಾ ಬರ್ತಾರೆ ಅಲ್ವಾ. ಅದೇ ರೀತಿ ನಾವು ಪೂರ್ವಜರಾಗಿರೋದ್ರಿಂದ ಪ್ರತಿ ಕರ್ಮಕ್ಕೂ ಆಧಾರ, ಕುಲ ಮರ್ಯಾದೆಗಳಿಗೆ ಆಧಾರ, ಆಚಾರ ವ್ಯವಹಾರಗಳಿಗೂ ಆಧಾರ ನಾವೇ ಆಗಿದ್ದೀವಿ. ನೀವೇ ಸರ್ವ ಆತ್ಮಗಳಿಗೂ ಆಧಾರ ಮೂರ್ತಿಗಳು. ಈಗ ಪೂರ್ವಜರೇ ಆ ವಂಶಸ್ಥರಿಗೆ ಆಧಾರ ಮೂರ್ತಿಗಳಾಗಿರ್ತಾರೆ, ಉದ್ಧಾರ ಮೂರ್ತಿಗಳಾಗಿರ್ತಾರೆ ಅಲ್ವಾ. ಹಾಗೆ ನೀವೇ ಸರ್ವ ಆತ್ಮಗಳಿಗೂ ಆಧಾರ ಮೂರ್ತಿಗಳು ಮತ್ತೆ ಉದ್ಧಾರ ಮೂರ್ತಿಗಳು. ಕಾಂಡವಾದ ನಿಮ್ಮ ಮೂಲಕನೇ ಸರ್ವ ಆತ್ಮಗಳಿಗೂ ಶ್ರೇಷ್ಠ ಸಂಕಲ್ಪ ಶಕ್ತಿ ಮತ್ತೆ ಸರ್ವಶಕ್ತಿಗಳ ಪ್ರಾಪ್ತಿ ಸಿಗುತ್ತೆ. ಈಗ ಏನು ನಾವು ಬುಡಕ್ಕೆ ಏನು ಹಾಕ್ತೀವಲ್ಲ, ಒಂದು ಗಿಡ ಇದೆ ಅಂದ್ರೆ ಏನು ಹಾಕ್ತೀವಿ ಅದರಿಂದ ಇಡೀ ವೃಕ್ಷಕ್ಕೆ ಸಿಗುತ್ತೆ ಅಲ್ವಾ, ಬುಡದಿಂದ ಇಡೀ ವೃಕ್ಷಕ್ಕೆ ಸಿಗುತ್ತೆ. ಅದು ಕಾಂಡನೇ ನಮಗೆ ಕಾಣಿಸೋದು, ಬುಡ ಏನಾಗಿರುತ್ತೆ ಬೇರುಗಳು ಗುಪ್ತವಾಗಿರುತ್ತೆ ಭೂಮಿ ಒಳಗಡೆ, ಬಟ್ ಕಾಣಿಸೋದು ಯಾವುದು ಕಾಂಡನೇ ಅಲ್ವಾ. ಆ ಬುಡದಿಂದನೇ ಕಾಂಡ ಗಟ್ಟಿಯಾಗಿದೆ ಅಂದ್ರೆ ಇಡೀ ವೃಕ್ಷ ಗಟ್ಟಿಯಾಗಿರುತ್ತೆ ಅಲ್ವಾ. ನೋಡಿ, ಕಾಂಡವಾದಂತಹ ನಿಮ್ಮ ಮೂಲಕನೇ ಇಡೀ ಸರ್ವ ಆತ್ಮಗಳು ಅಂದ್ರೆ ಯಾರು ಹೇಳಿ, ವೃಕ್ಷ, ಎಲೆಗಳು, ಕೊಂಬೆ ಕೊಂಬೆಗಳು ಅವೆಲ್ಲ ಬರುತ್ತೆ ಆಯ್ತಾ. ಆ ಆತ್ಮಗಳಿಗೆ ಶ್ರೇಷ್ಠ ಸಂಕಲ್ಪ ಶಕ್ತಿ ಮತ್ತೆ ಸರ್ವಶಕ್ತಿಗಳ ಪ್ರಾಪ್ತಿ ಸಿಗುತ್ತೆ ನಿಮ್ಮ ಮೂಲಕ. ಯಾಕಂದ್ರೆ ನೀವು ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಜಮಾ ಮಾಡ್ಕೊಂಡಿದ್ದೀರಾ, ಸರ್ವಶಕ್ತಿಗಳ ಪ್ರಾಪ್ತಿ ನಿಮ್ಮಲ್ಲಿ ಇದೆ ಅಂತಂದ್ರೆ, ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಇಡೀ ವೃಕ್ಷಕ್ಕೆ ನಿಮ್ಮಿಂದ ಕಾಂಡದಿಂದ ಸಿಗುತ್ತೆ. ನಿಮ್ಮನ್ನ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ, ಯಾಕಂದ್ರೆ ಏನು ಬೇರುಗಳು ಕಾಂಡ ಹೀರ್ಕೊಳ್ಳುತ್ತೆ ಅದೇ ಇಡೀ ವೃಕ್ಷಕ್ಕೆ ಕೊಡುತ್ತಲ್ಲ, ಹಾಗೆ ನಿಮ್ಮನ್ನೇ ಫಾಲೋ ಮಾಡ್ತಾರೆ. ನಿಮ್ಮಿಂದ ಅವ್ರಿಗೆಲ್ಲರಿಗೂ ಆಚಾರ ವ್ಯವಹಾರಗಳು ಆಯ್ತಾ, ಎಲ್ಲ ಕರ್ಮಗಳು ಎಲ್ಲವೂ ಸಹ ನಿಮ್ಮಿಂದನೇ ಅವ್ರಿಗೆ ಸಿಗುತ್ತೆ, ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ಅದಕ್ಕೆ ಇಷ್ಟು ದೊಡ್ಡ ಜವಾಬ್ದಾರಿಯಾಗಿ ಭಾವಿಸಬೇಕು ನೀವು. ಇಷ್ಟು ಜವಾಬ್ದಾರಿ ನಮ್ಮನ್ನು ನೋಡಿ ಎಲ್ಲರೂ ಕಲಿತಾರೆ ಅನ್ನೋ ಜವಾಬ್ದಾರಿ ನಿಮಗೆ ಇರಬೇಕು. ಪ್ರತಿ ಜವಾಬ್ದಾರಿಯಾಗಿ ಭಾವಿಸ್ತಾ ಪ್ರತಿ ಸಂಕಲ್ಪ ಮತ್ತೆ ಕರ್ಮ ಮಾಡಬೇಕು ನೀವು ಅಂತ ಹೇಳ್ತಿದ್ದಾರೆ. ಏನ್ ಮಾಡಬೇಕು ಅಂತ ಹೇಳಿದ್ರು, ಇದು ನಮ್ಮ ಜವಾಬ್ದಾರಿ ಅಂತ ಭಾವಿಸ್ತಾ ನೀವು, ಯಾಕಂದ್ರೆ ನೀವು ಪೂರ್ವಜರಾಗಿರೋದ್ರಿಂದ ನಿಮ್ಮ ಒಂದು ವಂಶಸ್ಥರಿಗೆ ಎಲ್ಲ ಸರ್ವ ಆತ್ಮಗಳಿಗೂ ಅವರ ಮೇಲೆ ನಿಮ್ಮ ಒಂದು ಜವಾಬ್ದಾರಿ ಇದೆ. ಪ್ರತಿ ಸಂಕಲ್ಪ ಮತ್ತೆ ಕರ್ಮ ಮಾಡಬೇಕು ನೀವು. ಜವಾಬ್ದಾರಿ ಅಂತ ತಿಳಿದು ನಾನೇನು ಸಂಕಲ್ಪ ಮಾಡ್ತೀನಿ, ನಾನು ಏನು ಕರ್ಮ ಮಾಡ್ತೀನಿ ಅದನ್ನು ಅವ್ರು ಫಾಲೋ ಮಾಡ್ತಾರೆ, ಅವ್ರಿಗೆ ಹೋಗುತ್ತದು ಅನ್ನೋದು ಇರಬೇಕು. ಯಾಕೆ ಅಂದರೆ ಪೂರ್ವಜ ಆತ್ಮಗಳಾದಂಥ ನಿಮ್ಮ ಆಧಾರದ ಮೇಲೆ ನೀವು ಯಾವ ರೀತಿ ಕರ್ಮ ಮಾಡ್ತೀರಾ, ಯಾವ ರೀತಿ ಸಂಕಲ್ಪ ಮಾಡ್ತೀರಾ ಅನ್ನೋ ಆಧಾರದ ಮೇಲೆನೆ ಸೃಷ್ಟಿಯ ಒಂದು ಸಮಯ ಮತ್ತೆ ಸ್ಥಿತಿ ಆಧಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಪೂರ್ವಜ ಆತ್ಮಗಳಾದ ನಿಮ್ಮ ಆಧಾರದ ಮೇಲೆನೆ ಸೃಷ್ಟಿಯ ಒಂದು ಸಮಯ ಇರ್ಬೋದು ಮತ್ತೆ ಸ್ಥಿತಿ ಇರ್ಬೋದು ಆಧಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮಗಳನ್ನ ಶಕ್ತಿಶಾಲಿಯಾಗಿ ತಯಾರು ಮಾಡುವಂತಹ ಆಧಾರ ಉದ್ಧಾರ ಮೂರತ್ಭವ ಅಂತ ಹೇಳಿದ್ರು. ಸ್ಲೋಗನ್ನು, ಯಾರಾದ್ರೆ ಸರ್ವಶಕ್ತಿಗಳ ರೂಪಿ ಕಿರಣಗಳನ್ನ 4 ಕಡೆ ಹರಡಿಸ್ತಾರೋ ಅವರೇ ಮಾಸ್ಟರ್ ಜ್ಞಾನ ಸೂರ್ಯರು. ಈಗ ಆಕಾಶದಲ್ಲಿ ಸೂರ್ಯ ಇದೆ, ಅದು ದೀಪ, ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡುವಂತಹ ದೀಪ. ಯಾವುದು? ಈಗ ಸೂರ್ಯ ಚಂದ್ರ, ನೈಟು ಚಂದ್ರ ಬೆಳಕು ಕೊಡ್ತಾನೆ, ಹಗಲು ಸೂರ್ಯ ಬೆಳಕು ಕೊಡ್ತಾನೆ. ಇವೆರಡು ದೀಪಗಳಿದ್ದಾಗೆ ಆಯ್ತಾ. ಆ ಸೂರ್ಯ ಹೇಗೆ ಸೂರ್ಯನ ಒಂದು ಕಿರಣಗಳ ಮೂಲಕ ಪ್ರಕಾಶತೆಯನ್ನ ಬೆಳಕನ್ನ ಕೊಡ್ತಾನೆ ಇಡೀ ವಿಶ್ವಕ್ಕೆ, ಹಗಲಾಗತ್ತೆ ಅಲ್ವಾ. ಹಾಗೇನೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರು, ಇಡೀ ವಿಶ್ವಕ್ಕೆ ನೀವು ಬೆಳಕನ್ನ ಕೊಡುವಂತಹ ನೀವು ಮಾಸ್ಟರ್ ಜ್ಞಾನ ಸೂರ್ಯರು. ನೀವು ಸರ್ವಶಕ್ತಿಗಳ ರೂಪಿ ಕಿರಣಗಳನ್ನ ಇಡೀ ವಿಶ್ವದ 4 ಕಡೆ ಹರಡಿಸ್ಬೇಕು. ಯಾರು ನೀವು?
ಮಾಸ್ಟರ್ ಜ್ಞಾನ ಸೂರ್ಯರಾಗಿದ್ದೀರಾ. ಅದರಿಂದ ವಿಶ್ವದ 4 ಕಡೆ ನೀವು ಸರ್ವಶಕ್ತಿಗಳ ರೂಪಿ ಕಿರಣಗಳನ್ನು ಹರಡಿಸ್ಬೇಕು. ಆಗ ಆ ಸರ್ವಶಕ್ತಿಗಳ ರೂಪಿ ಕಿರಣಗಳಿಂದ ಅಂಧಕಾರದಲ್ಲಿರುವ ಪ್ರಪಂಚ ಪ್ರಕಾಶತೆಯಲ್ಲಿ ಬೆಳಕಿನ ಕಡೆಗೆ ಬರುತ್ತೆ. ಅಜ್ಞಾನದ ಅಂಧಕಾರ ದೂರ ಆಗತ್ತೆ, ಪ್ರಕಾಶತೆಯಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ಯಕ್ತ ಸೂಚನೆ ಹೇಳ್ತಿದ್ದಾರೆ. ಅವ್ಯಕ್ತ ಸೂಚನೆಗಳು ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಬೇಕು. 3 ಪದಗಳ ಕಾರಣವಾಗಿ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಕಡಿಮೆ ಆಗ್ಬಿಡತ್ತಂತೆ. ಆ 3 ಪದಗಳು ಯಾವುದು? ವೈ, ವಾಟ್ ಅಂಡ್ ವಾಂಟ್. ಅಂದರೆ ಯಾಕೆ, ಏನು ಮತ್ತೆ ನನಗೆ ಬೇಕು ಬೇಕು ಅನ್ನುವಂಥದ್ದು. ಈ 3 ಪದಗಳನ್ನು ನೀವು ಸಮಾಪ್ತಿ ಮಾಡಿ ಕೇವಲ ಒಂದೇ ಪದವನ್ನು ಉಪಯೋಗಿಸ್ಬೇಕಂತೆ. ಈ 3 ಪದಗಳು ಯಾಕೆ, ಏನು, ಬೇಕು, ಅದು ಬೇಕು, ಇದು ಬೇಕು, ಬೇಕು ಬೇಕು ಅನ್ನೋಂಥದ್ದು ಮತ್ತೆ ಯಾಕೆ, ಏನು ಅನ್ನೋ ಕ್ವಶನ್ಗಳು. ಅರ್ಥ ಆಯ್ತಲ್ಲ? ಇವುಗಳನ್ನು ಈ 3 ಪದಗಳನ್ನು ಸಮಾಪ್ತಿ ಮಾಡಬೇಕು. ಕೇವಲ ಒಂದೇ ಪದವನ್ನು ಉಪಯೋಗಿಸ್ಬೇಕಂತೆ. ಅದು ಯಾವುದು ಅಂದರೆ ವಾ ವಾ ಅನ್ನುವಂಥದ್ದು. ವಾ. ಆಗ ಕಂಟ್ರೋಲಿಂಗ್ ಪವರ್ ಬಂದ್ಬಿಡುತ್ತೆ ನೋಡಿ ನಿಮಗೆ ಅಂತ ಹೇಳ್ತಿದ್ದಾರೆ. ಡ್ರಾಮಾ ಜ್ಞಾನ ಸಂಪೂರ್ಣವಾಗಿ ನಮಗೆ ಗೊತ್ತಿದೆ, ಸಾಕ್ಷಿಯಾಗಿದ್ದೀವಿ. ನಾವು ಜ್ಞಾನಯುಕ್ತವಾಗಿ, ಯೋಗಯುಕ್ತವಾಗಿ, ಯುಕ್ತಿಯುಕ್ತವಾಗಿ ನಾವು ನಡ್ಕೊಳ್ತಿದ್ದೀವಿ ಅಂದರೆ ಅಲ್ಲಿ ವಾ ವಾ ಅನ್ನೋ ಮಾತೆ ಬರುತ್ತೆ. ಅಲ್ಲಿ ವಾ ವಾ ಅಂತ ಹೇಳ್ತೀರಾ ಅಂದರೆ ಅಲ್ಲಿ ಯಾಕೆ, ಏನು, ಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡಿದ್ದೀರಾ ಅಂತ. ಅಲ್ಲಿ ನೀವು ಕಂಟ್ರೋಲ್ ಮಾಡೋ ಪವರ್ ಬಂದ್ಬಿಡುತ್ತೆ. ಇನ್ನು ಸಂಕಲ್ಪ ಶಕ್ತಿ ಕೂಡ ಅಲ್ಲಿ ಜಮಾ ಆಗುತ್ತೆ. ಈಗ ಯಾಕೆ, ಏನು, ಇವೆಲ್ಲ ವ್ಯರ್ಥ ಸಂಕಲ್ಪಗಳು. ಅಲ್ಲಿ ಸಂಕಲ್ಪ ಶಕ್ತಿ ವ್ಯರ್ಥ ಆಗ್ತಿರುತ್ತೆ. ಸಂಕಲ್ಪ ಶಕ್ತಿ ವ್ಯರ್ಥ ಆಗ್ತಿರುತ್ತೆ, ವೇಸ್ಟ್ ಆಗಿ ಹೋಗ್ತಿರುತ್ತೆ. ಯಾವಾಗ ವಾ ವಾ ಅಂತಿರಲ್ಲ ಅಲ್ಲಿ ಕಂಟ್ರೋಲಿಂಗ್ ಪವರ್ ಬರುತ್ತಲ್ಲ, ಆಗ ಸಂಕಲ್ಪ ಶಕ್ತಿ ಜಮಾ ಆಗುತ್ತೆ. ಆಗ ಸಂಕಲ್ಪ ಶಕ್ತಿಯ ಮೂಲಕನೇ ನೀವು ವಿಶ್ವದ ಸೇವೆಗೆ ನಿಮಿತ್ತರಾಗೋದು. ಸಂಕಲ್ಪ ಶಕ್ತಿ ತಾನೇ ನಾವು ಮನಸಾ ಸೇವೆ ಮೂಲಕ ನಾವು ವಿಶ್ವ ಸೇವೆಯನ್ನು ಮಾಡೋಕ್ಕಾಗೋದು. ಮನಸಾ ಸೇವೆಯಿಂದನೇ ವಿಶ್ವ ಸೇವೆ ಮಾಡೋಕ್ಕಾಗೋದು. ನಾವು ಫುಲ್ಲು ವಿಶ್ವ ಸೇವೆನ ಓಡಾಡಿ ಮಾಡೋಕ್ಕಾಗೋದಿಲ್ಲ. ಸಂಕಲ್ಪಗಳ ಮೂಲಕನೇ ನಾವು ಮಾಡಬೇಕು ಸೇವೆ ಅಲ್ವಾ? ಅನಂತವಾದ ಸೇವೆ ಯಾವುದು? ಮನಸ್ಸಿನ ಮೂಲಕ ಮಾಡುವಂತಹ ಸೇವೆ, ಮನಸಾ ಸೇವೆ ಅಲ್ವಾ? ಆ ಸೇವೆ ಮಾಡಬೇಕು ಅಂತಂದ್ರೆ ಸಂಕಲ್ಪ ಶಕ್ತಿಗಳು ಬೇಕು. ಅದು ಜಮಾ ಆಗಿರಬೇಕು. ಸಂಕಲ್ಪದಲ್ಲೂ ಶಕ್ತಿನೂ ಇರಬೇಕು, ಅದು ಜಮಾನೂ ಆಗಿರಬೇಕು. ಆಗ ನೀವು ಬೇಹದ್ದಿನ ವಿಶ್ವ ಸೇವೆಗೆ ನೀವು ನಿಮಿತ್ತರಾಗ್ತೀರಾ ಅಂತ ಹೇಳ್ತಿದ್ದಾರೆ. ಅಚ್ಚ. ಓಂ ಶಾಂತಿ.